ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಜೂನ್ 30ರಿಂದ ರಾಜ್ಯದಲ್ಲಿ SIR ಪ್ರಾಸೆಸ್ ಶುರುವಾಗಿದೆ. ಈ SIR ಮಾಡಬೇಕು ಅಂದರೆ ಒಂದಷ್ಟು ರೂಲ್ಸ್ಗಳಿವೆ. ಮುಖ್ಯವಾಗಿ BLOಗಳು ಮನೆ ಮನೆಗೆ ಭೇಟಿ ನೀಡಿ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ನಡೆಸಬೇಕು ಅಂತ ರೂಲ್ಸ್ ಇರೋದು. ಆದರೆ ಈ ರೂಲ್ಸ್ನ ಕಾಂಗ್ರೆಸ್ನವರು ಫಾಲೋ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳನ್ನು ವಿಪಕ್ಷಗಳು ಮಾಡ್ತಾ ಇವೆ. ಈ SIR ಪ್ರಾಸೆಸ್ನಲ್ಲಿ ಕಾಂಗ್ರೆಸ್ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಇದೆಲ್ಲದರ ನಡುವೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹೈರಾಣಾಗಿ ಹೋಗ್ತಿದ್ದಾರೆ. ಹಾಗಾದ್ರೆ ಸದ್ಯ ರಾಜ್ಯದಲ್ಲಿ SIR ಪ್ರಾಸೆಸ್ ಯಾವ ರೀತಿ ಸಾಗ್ತಾ ಇದೆ, ಎಲ್ಲದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. SIR ಜಟಾಪಟಿ, ಗೊಂದಲ, ಗದ್ದಲ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಶುರುವಾಗಿದೆ. ಆದರೆ ಶುರುವಾಗಿ ಇನ್ನೂ ಕೂಡ 10 ದಿನಗಳಾಗಿಲ್ಲ. ಆಲ್ರೆಡಿ ಸಾಕಷ್ಟು ಗೊಂದಲಗಳು ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ರಾಜಕೀಯವಾಗಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ SIR ಪಾಲಿಟಿಕ್ಸ್ ತೀವ್ರಗೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹಾಗೆ ಪ್ರತಿಪಕ್ಷಗಳ ಮಧ್ಯೆ ಫೈಟ್ ಶುರುವಾಗಿದೆ. ಪಾಲಿಟಿಕ್ಸ್ ನಡುವೆ ಅಂದರೆ ಈ ರಾಜಕೀಯ ವಿಚಾರಗಳ ಅಥವಾ ಗುದ್ದಾಟದ ನಡುವೆ ಅಧಿಕಾರಿ ಹಾಗೆ ಸಿಬ್ಬಂದಿಗಳು ಸುಸ್ತಾಗಿ ಹೋಗ್ತಿದ್ದಾರೆ. ಹಾಗಾದ್ರೆ ಚೌಲ್ಟ್ರಿ ಮತ್ತು ಮಸೀದಿಗಳಲ್ಲಿ SIR ಮಾಡಬಾರ್ದಾ? SIRನ ರೂಲ್ಸ್ ಏನು? ಪ್ರತಿ ಮನೆಗೂ ಅಧಿಕಾರಿಗಳು ಭೇಟಿ ಕೊಡಬೇಕಾ? ಎಲ್ಲದರ ಬಗ್ಗೆಯೂ ಕೂಡ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಅಧಿಕಾರಿ ಹಾಗೆ ಸಿಬ್ಬಂದಿಗೆ ಕಾರ್ಯದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಒಂದ್ ಕಡೆ ಅಕ್ರಮಗಳು ನಡೀತಾ ಇದೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಮೈತ್ರಿ ದೂರನ್ನು ಕೂಡ ನೀಡಿದೆ. ಅಂದರೆ BJP ಹಾಗೆ JDS ಕಡೆಯಿಂದ ದೂರು ಕೂಡ ದಾಖಲಾಗಿದೆ. ಹಾಗಾದ್ರೆ SIR ರಾಜಕೀಯದಲ್ಲಿ ಯಾರ ಕೈ ಮೇಲಾಗಿದೆ ಅನ್ನೋದು ಸದ್ಯದ ಪ್ರಶ್ನೆ ಈಗ. ಅಂದರೆ ಫಸ್ಟ್ ಆಫ್ ಆಲ್ ಈ SIR ಪ್ರಾಸೆಸ್ ಶುರು ಮಾಡಿದಾಗ ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಜೆನ್ಯೂನ್ ವೋಟರ್ಸ್ ಡಿಲೀಟ್ ಆಗ್ತಾರೆ ಎನ್ನುವಂಥ ಕಾರಣವನ್ನ ಮುಂದಿಟ್ಟಿತ್ತು. ಆದರೆ ಯಾವಾಗ ಈ SIR ಪ್ರಾಸೆಸ್ ಶುರುವಾಯಿತು, ಕಾಂಗ್ರೆಸ್ನವರೇ ಹೆಚ್ಚಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೊಂದು ಕಡೆ ಇದರಲ್ಲಿ ಪ್ರಮುಖವಾದ ರೂಲ್ಸ್ ಏನಪ್ಪಾ ಅಂತ ಅಂದ್ರೆ SIR ಪ್ರಾಸೆಸ್ ಅಂತ ಅಂದ್ರೆ ಈ ಹಿಂದೆಯೂ ಕೂಡ ನಡೆದಿತ್ತು. ಪ್ರಮುಖವಾದಂಥ ರೂಲ್ಸ್ ಏನಪ್ಪಾ ಅಂದ್ರೆ ಅಧಿಕಾರಿಗಳು ಮನೆ ಮನೆಗೂ ಕೂಡ ಭೇಟಿಯನ್ನು ನೀಡಿ ಅವರ ಮನೆಯಲ್ಲೇ ದಾಖಲೆಗಳನ್ನು ಪರಿಶೀಲನೆ ನಡೆಸಬೇಕು ಅನ್ನೋದು ಮುಖ್ಯವಾದ ರೂಲ್ಸ್. ಆದರೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ರಾಮನಗರದಲ್ಲಾಗಿರ್ಬೋದು ಅಥವಾ ಕುಣಿಗಲ್ನಲ್ಲಾಗಿರ್ಬೋದು, ಬ್ಯಾಟರಾಯನಪುರದಲ್ಲಾಗಿರ್ಬೋದು, ಸಾರ್ವಜನಿಕ ಪ್ಲೇಸ್ಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಯಾವ ರೀತಿ ಈ ಮಂದಿರಗಳಲ್ಲಾಗಿರ್ಬೋದು, ಮಸೀದಿಗಳಲ್ಲಿ ಫಾರ್ಮ್ಗಳನ್ನು ಹಂಚ್ತಾ ಇದ್ದಾರೆ ಎನ್ನುವಂಥ ಆರೋಪಗಳನ್ನು ವಿಪಕ್ಷ ನಾಯಕರು ಮಾಡ್ತಿದ್ದಾರೆ. ಈ ರೀತಿ ಮಾಡಿ ಈ ಅಕ್ರಮ ವಲಸಿಗರು ಯಾರಿರ್ತಾರೆ ಅವರನ್ನೇ ತಮ್ಮ ವೋಟ್ ಬ್ಯಾಂಕ್ ಅಂತ ನಂಬಿರುವಂತಹ ಕಾಂಗ್ರೆಸ್ ಸರ್ಕಾರ ಅವರ ಮತಗಳು ಡಿಲೀಟ್ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಅಕ್ರಮ ಮಾಡ್ತಾ ಇದೆ ಅನ್ನೋದು BJP ಹಾಗೂ JDS ಕಡೆಯಿಂದ ಬರ್ತಾ ಇರುವಂತಹ ಆರೋಪ. ಹೀಗಾಗಿ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ನೀಡಲಾಗಿದೆ. ಆದರೆ ಚುನಾವಣಾ ಆಯೋಗ ಹೇಳಿದೆ, ನಥಿಂಗ್ ಟು ವರಿ, ಇಲ್ಲಿ ನೀವು ಫಾರ್ಮ್ಗಳನ್ನು ತಗೊಂಡು ಬಂದ ಮೇಲೆ ಅದನ್ನು ಮತ್ತೆ ನಾವು ಸ್ಕ್ರೂಟನಿ ಮಾಡ್ತೀವಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಅಕ್ರಮ ನಡೆಯೋದಿಲ್ಲ ಅಂತ ಹೇಳ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ, ಏನು ಎತ್ತ ಎಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ. ಆದರೆ ಈ ಎಲ್ಲ ಒಂದಷ್ಟು ರಾಜಕೀಯ ಜಟಾಪಟಿಯ ಮಧ್ಯೆ ಇಲ್ಲಿ ಬಲಿಯಾಗ್ತಾ ಇರೋದು ಮಾತ್ರ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು. ಯಾಕಂದರೆ ನಾವು ಈ ಹಿಂದೆಯೂ ಕೂಡ ನೋಡಿದ್ವಿ, ಏನೇ ಆಗಿರ್ಬೋದು, ಅದು ಜಾತಿ ಜನಗಣತಿ ಆಗಿರ್ಬೋದು ಅಥವಾ ಏನೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಸರ್ಕಾರದ ಕಡೆಯಿಂದ ಆದರೂ ಕೂಡ ಅದರಲ್ಲಿ ಈ ಸರ್ಕಾರಿ ಉದ್ಯೋಗಿಗಳಿಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಹಾಗೆ ನಾವು ಇತ್ತೀಚೆಗಷ್ಟೇ VA ಭುವನ ಅವರು ಸಾವನ್ನಪ್ಪಿದ್ದು ಕೂಡ ನೋಡಿದ್ವಿ. ಅದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅಂದರೆ ಮೇಲಾಧಿಕಾರಿಗಳ ಪ್ರೆಷರಿಂದ ಆಕೆ ಸ್ಪೀಡಾಗಿ ಹೋದ್ರು, ಆಕ್ಸಿಡೆಂಟ್ ಆಯಿತು ಅಂತೆಲ್ಲ ಆರೋಪಗಳನ್ನು ಅವರ ಕೊಲೀಗ್ಸ್ಗಳು ಹಾಗೆ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿ ಗದ್ದಲ, ಗೊಂದಲ ಎಲ್ಲವೂ ಕೂಡ ಶುರುವಾಗ್ತಾ ಇದೆ. ಅಂದರೆ ಇದು 1 ತಿಂಗಳ ಕಾಲ ನಡೆಯುತ್ತೆ. ಜುಲೈ 29ರವರೆಗೂ ನಡೆಯುತ್ತೆ. ಅಂದರೆ ಈ ಫಾರ್ಮ್ ಫಿಲ್ಲಿಂಗು ಹಾಗೆ ಪರಿಶೀಲನೆ ಎಲ್ಲವೂ ಕೂಡ 1 ತಿಂಗಳ ಟೈಮ್ ಇರುತ್ತೆ. ಈ ಸ್ಟಾರ್ಟ್ ಆಗಿ ಇನ್ನು 10 ದಿನಗಳೇ ಕಳೆದಿಲ್ಲ. ಆಲ್ರೆಡಿ ಇಷ್ಟೆಲ್ಲ ಗೊಂದಲಗಳು ಶುರುವಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಹೋಗಿ ತಲುಪುತ್ತೆ ಅಂತ ಕಾದು ನೋಡಬೇಕಿದೆ. ಆದರೆ ಸದ್ಯಕ್ಕಂತೂ ಈ SIRನಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಎನ್ನುವಂಥ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಯಾರಿಗೆ ಮತದಾನದ ಹಕ್ಕು ಸಿಗುತ್ತೆ, ಜೆನ್ಯೂನ್ ವೋಟರ್ಸ್ ಏನಾದರೂ ಡಿಲೀಟ್ ಆಗಿಬಿಡ್ತಾರಾ ಅನ್ನುವಂಥ ಒಂದಷ್ಟು ಆತಂಕ ಕೂಡ ಮನೆ ಮಾಡಿದೆ.
ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಸಾಮಾಜಿಕ ಹೋರಾಟಗಾರ ಅರುಣ್ ಕುಮಾರ್ ಅವರಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಜೊತೆಗೆ ಸಾಮಾಜಿಕ ಹೋರಾಟಗಾರರು ರಾಮಲಿಂಗೇಗೌಡರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಚಿಂತಕರು ಕೃಷ್ಣ ಮರಿಯಾಂಕ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಎಸ್, ಅರುಣ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಮೊದಲನೇದಾಗಿ SIRನ ಕಂಪ್ಲೀಟ್ ರೂಲ್ಸ್ ಏನು, ಜೊತೆಗೆ ಈಗ ಇಲ್ಲಿ ಆಗ್ತಾ ಇರೋದೇನು ಅಂತ ನೋಡಿ. ಇದು SIR ಅಲ್ಲಿ ಮೊದಲನೇದು ಬಂದು, ಈಗ SIR ಯಾಕೆ ಅಂದರೆ ಸುಮಾರು ಇದು ಬಂದು ನಾವು ವರ್ಷಕ್ಕೊಂದು ಸಲ ನಾವು ಹಬ್ಬ ಬಂದಾಗ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ಅದೇ ಥರ ಮತಪಟ್ಟಿ ಸಹ ಏನಾಗ್ತದೆ, ಕೆಲವರು ಡೆತ್ ಆಗಿರ್ತಾರೆ, ಕೆಲವರು ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಎಲ್ಲ ಅನ್ವಾಂಟೆಡ್ ವೋಟರ್ಸ್ ಇರ್ತಾರೆ. ಸೊ ಅದನ್ನೆಲ್ಲ ಒಂದು ಕ್ಲೀನ್ ಅಪ್ ಪ್ರೋಸೆಸ್ ಬಂದು ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಸ್ಪೆಷಲ್ ಸಮ್ಮರಿ ರಿವಿಷನ್ SSR ಅಂತೀವಿ. ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಾಗ್ತದೆ, ಇದರಲ್ಲಿ ಯಾರ್ಯಾರು ಡೆತ್ತು ಎಲ್ಲ ಎನ್ರೋಲ್ಮೆಂಟ್ ಅಂದರೆ ಡಿನೋವ್ ಅಂತಾರೆ. ಡಿನೋವ್ ಅಂದರೆ ಮತಗಟ್ಟೆನೇ ಇದು ವೋಟರ್ ರೋಲ್ಸೇ ಹೊಸದಾಗಿ ತಯಾರಿ ಆಗುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಬಂದು BLOಗಳು, ಬೂತ್ ಲೆವೆಲ್ ಆಫೀಸರ್ಸ್, ಅವರು ಬಂದು ಮನೆಗೆ ಹೋಗಿ ಎನ್ಯುಮರೇಟರ್ ಫಾರ್ಮನ್ನು ಕೊಡಬೇಕಂತಲ್ಲಿ ಟ್ರೈನಿಂಗ್ ಇದೆ. ಸೊ ಮನೆಗೆ ಹೋಗಿ ಅವರು ಎನ್ಯುಮರೇಟರ್ ಫಾರ್ಮ್ EF ಅಂತೀವಿ, EFನ ಹಂಚಬೇಕು. 10 ದಿನದಲ್ಲಿ ಹಂಚಬೇಕು. ಒಂದು ದಿನಕ್ಕೆ ಅವ್ರಿಗೆ 150 ಅಂತೇಳಿ ಟಾರ್ಗೆಟ್ ಇದೆ. ಒಂದು ಪಾರ್ಟಲ್ಲಿ ಇವಾಗ ಎಲೆಕ್ಷನ್ ಕಮಿಷನ್ ಪ್ರಕಾರ 1200 ವೋಟರ್ಸ್ ಬರ್ತಾರೆ. ವಿದಿನ್ 10 ಡೇಸಲ್ಲಿ ಅವರು ಅದನ್ನ ಹಂಚಬೇಕು. ಅದು ಹಂಚಿದ ಮೇಲೆ ನೆಕ್ಸ್ಟ್ ಬಂದು ಅವರು ಅದನ್ನ ಹಿಂಪಡಿಬೇಕು. ಇವಾಗ ಅದು ಸ್ಟಾರ್ಟ್ ಆಗಿದ್ದು ಜೂನ್ 30. ಜೂನ್ 30ಇಂದ 29ನೇ ತಾರೀಕುವರೆಗೆ ಇದೆ. ಮತ್ತು ಇದ್ರ ಜೊತೆಯಲ್ಲಿ ಇದು ಆನ್ಲೈನಲ್ಲಿ ಸಹ ಇದು ಮಾಡ್ಬೋದು. ಆನ್ಲೈನಲ್ಲಿ ಒಂದು ಡ್ರಾಬ್ಯಾಕ್ ಇದೆ, ಏನಂದರೆ ನಮ್ಮ ಎಪಿಕ್ ನಂಬರು ನಾವು ಅದನ್ನ ಫೋನ್ ನಂಬರ್ ಅದಕ್ಕೆ ಲಿಂಕ್ ಮಾಡಿದ ಅಂದರೆ ನಾವು ಆನ್ಲೈನಲ್ಲಿ ಬೇಕಾದ್ರೆ ಇದು ಹಾಕ್ಬೋದು ಫಾರ್ಮು. ಮತ್ತು ಇದರಲ್ಲಿ ಒಂದು ಮೊದಲೇ ಹೇಳ್ಬಿಡ್ತೀನಿ, ನಮ್ಮದು 2002ರಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಓಕೆ, ನೀವು ಭಾರತೀಯರಾಗಿ ನಿಮ್ಮ ಒಂದು ಎಲ್ಲ ದಾಖಲಾತಿಗಳು 11 ಡಾಕ್ಯುಮೆಂಟ್, 11+1 12th ಡಾಕ್ಯುಮೆಂಟ್ ಇತ್ತು ಆಧಾರ್. ಬಟ್ ಅದು ಆಧಾರ್ ಬಂದು ಜಸ್ಟ್ ಐಡೆಂಟಿಟಿ ಪ್ರೂಫು. ಬೇರೆ 11 ದಾಖಲಾತಿಗಳಿದೆ. ಅದು 11 ದಾಖಲಾತಿಗಳು ಕೊಟ್ಟು ನಾವು ಸೇರ್ಪಡೆ ಮಾಡ್ಕೋಬೋದು. ಬಟ್ ಇವಾಗ SIR ಅಲ್ಲಿ ಏನು ಗೊಂದಲ ಆಗ್ತದೆ ಅಂದರೆ, ಕ್ಲಿಯರಾಗಿ BLOಗಳಿಗೆ ಡೈರೆಕ್ಷನ್ಸ್ ಇದೆ. ಏನು, ನೀವು ಹೌಸ್ ಟು H2H ಇದು ಕೊಡಬೇಕಂತಿದೆ. ಅದ್ರ ಜೊತೆಯಲ್ಲಿ ಚುನಾವಣಾ ಆಯೋಗದವ್ರು ಏನು ಮಾಡಿದ್ದಾರೆ, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ದಾರೆ ಒಂದೊಂದು ವಾರ್ಡ್ಗೆ. ಓಕೆ, ಅದು ವೋಟರ್ ಫೆಸಿಲಿಟೇಷನ್ ವಾರಕ್ಕೆ ಒಂದು ಸಲ ಅಲ್ಲಿ BLOಗಳು ಕೂತ್ಕೊಳ್ತಾರೆ. ಎಲ್ಲರೂ ಬಂದು ಏನೇ ಕ್ಲಾರಿಫಿಕೇಶನ್ ಇದ್ರೆ ಸಹ ಅಲ್ಲಿ ಒಂದು ವೋಟರ್ ಫೆಸಿಲಿಟೇಷನ್ ಮಾಡ್ಬೋದು. ಅದು ವಾರಕ್ಕೆ ಒಂದು ಸಲ ಇದು ಮಾಡ್ಬೋದು. ಮತ್ತು ಇದರ ನಾವು ಸಹ ಇನ್ನೊಂದು ಪ್ರಪೋಸಲ್ ಇಟ್ಟಿದ್ವಿ. ಏನಂದರೆ ಆ ಸ್ಕೂಲ್ಗಳು ಬೂತ್ ಇರುತ್ತೆ, ಸ್ಕೂಲಲ್ಲೇ ಬೂತ್ಗಳಿರುತ್ತೆ. ಇವಾಗ ನಮ್ಮದು ಬಂದು ವಿಲ್ಸನ್ ಗಾರ್ಡನ್ ಚಿಕ್ಕಪೇಟೆ ಇದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ KJ ಕಾನ್ವೆಂಟ್ ಸ್ಕೂಲ್, ಅದರಲ್ಲಿ 3 ಬರುತ್ತೆ, 190, 191, 192. ಸೊ ಆ ಥರ 3 ಇದು ವಾರಕ್ಕೆ ಒಂದು ಸಲ ಅವರು ಅಲ್ಲಿ BLOಗಳು ಕೂತ್ಕೊಳ್ಳೋದು ನಾವು ಒಂದು ಪ್ರಪೋಸಲ್. ಯಾಕಂದರೆ ಅಲ್ಲಿ ಸುತ್ತಮುತ್ತ ಇರೋರು ಬಂದು ಇದು ಮಾಡುತ್ತೆ. ಬಟ್ ಇವಾಗ ನಾವು ಎಲ್ಲ ಕಡೆ ನಿಮ್ಮ TV ನೋಡ್ತಾ ಇದ್ದೀವಿ, ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಇವ್ರು ಅಲ್ಲಲ್ಲೇ ಫೆಸಿಲಿಟೇಷನ್ ಸೆಂಟರ್ಗಳು ಮಾಡ್ಕೊಂಡವ್ರೆ. ಮನೆಗೆ ಹೋಗೋದು ಬಿಟ್ಬಿಟ್ಟು, ಯಾಕಂದ್ರೆ ಇವ್ರು ಒಂದೊಂದು ಮನೆಗೆ ಹೋಗಿ ಅದು ಎಷ್ಟು ಜನ ಇದ್ದಾರೆ ಅಂತೇಳಿ ಒಂದು ಇದು ತಗೊಂಡು ಓಕೆ ಅದು ಟಿಕ್ ಮಾಡಿ ಮತ್ತೆ ಮನೆಗೆ ಒಂದು ಸ್ಟಿಕ್ಕರ್ ಹಾಕಬೇಕು. ಇದು ಇವ್ರು ಎಂತ ಸಹ ಮಾಡ್ತಾ ಇಲ್ಲ. ಇವಾಗ ನಾವು ಅಲ್ಲಿ TV ನೋಡಿದ್ವಿ. ಇವತ್ತು ಬೆಳಿಗ್ಗೆ ಸಹ ನಮಗೆ ಇದು ಬಂದಿತ್ತು, ಹುಬ್ಳಿಯಲ್ಲಿ ಎಲ್ಲ ಒಂದೇ ಕಡೆ ಎಲ್ಲ ಹಾಕ್ಕೊಂಡು ಗುಡ್ಡೆ ಹಾಕ್ಕೊಂಡು ಮಾಡ್ತಾ ಇದ್ದಾರೆ. ಇವಾಗ ನಾವು ಇಷ್ಟೇ ಕೇಳೋದು ಚುನಾವಣೆ ಆಯೋಗಕ್ಕೆ, ನೀವು ಅಷ್ಟೊಂದೆಲ್ಲ ಟ್ರೈನ್ ಅಪ್ ಮಾಡಿದ್ದೀರಾ. BLO ಸೂಪರ್ವೈಸರ್ಸ್ ಇದ್ದಾರೆ, ಮತ್ತು ERO ಇದ್ದಾರೆ, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರು, ಮತ್ತು ಇದು ಏನು ಅಡಿಷ್ನಲ್ DO DC ಇದ್ದಾರೆ. ಇಷ್ಟೆಲ್ಲ ಇದ್ದು ಸಹ ಅದು ಹೆಂಗೆ ನೀವು ಒಂದು BLOನ ಮಾನಿಟರ್ ಮಾಡ್ತಾ ಇಲ್ಲ? ಗುಡ್ಡೆ ಹಾಕೊಂಡು ಕೂತ್ಕೊಂಡು ಅದು TV ಅವರೇ ಬಂದು TVಯಲ್ಲೇ ತೋರಿಸ್ಬೇಕಾ, ಇಲ್ಲ ಪಬ್ಲಿಕ್ ಅವರೇ ಇದು ಮಾಡಿ ಹೇಳ್ಬೇಕಾ? ಇವ್ರಿಗೆ ಗೊತ್ತಿಲ್ವಾ? ಅಲ್ಲಿ ಕೃಷ್ಣ ಬೈರೇಗೌಡರು ಮಾರ್ಕೆಟಲ್ಲಿ ಎಲ್ಲ ಇದು ಏನೋ ಬೀದಿಯಲ್ಲೆಲ್ಲ ಬ್ಲಾಕ್ ಆಗ್ತಾ ಇದೆ, ಇದು ಮಾಡ್ತಾ ಇದ್ದಾರೆ. ಮೇನ್ ಇಲ್ಲಿ ಗುಡ್ಡೆ ಹಾಕೊಂಡು ಬ್ಲಾಕ್ ಮಾಡ್ತಾರಲ್ಲ, ಇವ್ರದ್ದು ಇದು ಮಾಡ್ಬೇಕ್ರಿ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಕಾಂಗ್ರೆಸ್ ಇದು ಈ ತರ ಮಾಡ್ತಾ ಇದ್ದಾರೆ ಅಂತೇಳಿ ಇದಾಗುತ್ತೆ. ರೂಲಿಂಗ್ ಪಾರ್ಟಿ ದಿಸ್ ಅವ್ರು ನೋಡಿ ಎಲ್ಲೆಲ್ಲಿ ಅವ್ರು ಇದಿದೆ ಅಲ್ಲೇ ಇದಾಗ್ತಾ ಇದೆ. ಸೊ ಇದು ಒಂದು ತುಂಬಾ ಬೇಸರ ಸಂಗತಿ. ಯಾಕಂದರೆ ಎಲ್ಲರೂ ಬಂದು ಸುಮಾರು ಕಡೆ ಏನಾಗಿದೆ ಅಂದರೆ ಫೋನ್ ಮಾಡಿದೆ ಅಂದ್ರೂ ಅವರು ಅಲ್ಲೆಲ್ಲ ಕೂತ್ಕೊಂಡಿದ್ದ ಅಲ್ಲಿ ಬನ್ನಿ ನಾವು ಕೊಡ್ತೀವಿ, ಅದು ತಪ್ಪದು. BLOಗಳು ಮನೆಗೆ ಹೋಗಿ ಕೊಡಬೇಕು, ಹೌಸ್ ಟು ಹೌಸ್. ಇಟ್ ಇಸ್ ಕಾಲ್ಡ್ H2H. ಸರಿ, ಹಿಂದೆ SIR ಪ್ರೋಸೆಸ್ ನಡೆದಾಗ ಯಾವ ರೀತಿ ನಡೀತಾ ಇತ್ತು ಅಂದರೆ ಎಲ್ಲವೂ ಮನೆ ಹೋಗಿ ತಲುಪಿಸ್ತಾ ಇದ್ರೆ ಹೇಗೆ ಅಂತ? ಅದು ಯಾವಾಗ ಹೇಳಿ? 2002ರಲ್ಲಿ ನಡೆದಾಗ. 2002ರಲ್ಲಿ ಬಂದು ಇದೇ ಥರನೇ ಇತ್ತು ಪ್ರೋಸೆಸ್ಸು. ಆಲ್ವೇಸ್ ಓಕೆ, ಇದು ಬಂದು ಹೌಸ್ ಟು ಹೌಸೇ ಇದ್ದಿದ್ದು. ಮನೆಗೆ ಹೋಗಿನೇ ಇದು ಮಾಡಬೇಕು ಹೊತ್ತು ಅಲ್ಲಿ ಬರ್ರಿ
ಇಲ್ಲಿ ಬರ್ರಿ ಅಂತೇಳಿ ಇಲ್ಲ. ಇದು ಇವಾಗ ಇನ್ನೂ ಜಾಸ್ತಿ ಆಗ್ಬಿಡೈತೆ. ನಾವು ಸುಮಾರು ಮೀಟಿಂಗಲ್ಲಿ ನಾವು ಸಹ ಎಲ್ಲ ಹೇಳಿದ್ವಿ, ನೋಡಿ BLOಗಳು ಮನೆಗೆ ಹೋಗ್ಬೇಕು, ಹೋಗಲ್ಲ, ಎಲ್ಲ ಒಂದು ಕಡೆ ಕೂತ್ಕೊಳ್ಳಿ. ಇವಾಗ ಹಂಗೆ ಆಗ್ತಾ ಇದೆ, ಎಲ್ಲ ಕಡೆ ಕೂತ್ಕೊಂಡಿದ್ದಾರೆ. ಮತ್ತು ಇದರಿಂದ ಏನಾಗ್ತದೆ, ಅವರು ನಾವು ಹೋಗ್ಬೇಕು ಅವ್ರನ್ನ ಹುಡ್ಕೊಂಡು ಫೋನ್ ಇದು ಮಾಡಿಬಿಟ್ಟು ಎಲ್ಲಿದ್ದಾರೆ ಅಂದರೆ ಬರ್ರಿ ಅಲ್ಲಿ. ಇದು ತುಂಬ ತಪ್ಪಿದು. ಎಸ್ ಸರ್, ಮತ್ತೆ ಬರ್ತೀನಿ. ಎಸ್ ರಾಮ್ ಸರ್, ಈಗ SIR ಬಗ್ಗೆ ಡೌಟ್ ಇಲ್ಲ, ಬಟ್ ಆ ಪ್ರಾಸೆಸ್ ಬಗ್ಗೆ ಡೌಟ್ ಇದೆ ಅಂತ ಕಾಂಗ್ರೆಸ್ನವರೇ ಹೇಳಿದ್ರು ಈ ಹಿಂದೆ. ಬಟ್ ಈಗ ಕಾಂಗ್ರೆಸ್ ಮೇಲೇನೆ ಆರೋಪ ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, SIR ಈಗ ಕಳೆದ 4 ದಿನಗಳಲ್ಲಿ 2 ಕೋಟಿ ಮನೆಗಳನ್ನು ಭೇಟಿ ಮಾಡಿ BLOಗಳು ಏನೋ ಅರ್ಜಿಯನ್ನು ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಬಟ್ ಇವ್ರಿಗೇನು ರಾಕೆಟ್ ಏನಾದ್ರು ಕೊಟ್ಟಿದ್ದಾರೆ ಅನ್ನೋದು ನನಗೊಂದು ಪ್ರಶ್ನೆ ಇದೆ. ಅಥವಾ ರಾಕೆಟ್, ಹೆಲಿಕಾಪ್ಟರ್ ಅಥವಾ ಆರೋ ಥರ ಏನಾದ್ರು ರೆಕ್ಕೆಗಳು ಕೊಟ್ಟಿದ್ದಾರೆ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಜೊತೆಗೆ ಇವರು ರಾಮನಗರ ಮತ್ತೆ ಬ್ಯಾಟರಾಯಂಪುರ ಅಂಡ್ ಕುಣಿಗಲ್ಲು ಈ 3 ಕಡೆನೂ ಕಾಂಗ್ರೆಸ್ ಗೆದ್ದಿರುವಂಥದ್ದು. ಸೊ ಇವ್ರು ಯಾಕೆ ಈಗ ಮನೆ ಇರೋದೇನು ಕಾಯ್ದೆನಲ್ಲಿ ಹೇಳ್ತಿರೋದೇನು, SIR ಹೇಳ್ತಿರೋದೇನು, ಪ್ರತಿಯೊಬ್ಬ BLO ಮನೆಗೆ ಹೋಗಿ ಭೇಟಿ ಮಾಡಬೇಕು, ಅಲ್ಲಿ ಅರ್ಜಿಯನ್ನ ಕೊಡಬೇಕು, 2 ಅರ್ಜಿಗಳನ್ನ ಕೊಡಬೇಕು, ಫಿಲ್ ಮಾಡಾದ್ಮೇಲೆ ಒಂದು ಅರ್ಜಿ ವಾಪಸ್ ತಗೋಬೇಕು ಅಂತ. ಇವ್ರು ಅರ್ಜಿ ಕೊಡೋದ್ರಲ್ಲೇ ಗೊಂದಲ ಇದೆಯಲ್ಲ ಇವ್ರಿಗೆ. BLOಗಳಿಗೆ ಒಂದು ಏರಿಯಾ BLOಗಳಲ್ಲಿ ಸುಮಾರು ಜನ ಮಾಡಿದ್ದಾರೆ. ಅದರಲ್ಲಿ ವೋಟರ್ಸ್ ಎಕ್ಸಾಂಪಲ್ 1000 ವೋಟರ್ಸ್ ಇತ್ತು ಅಂದ್ರೆ ಅದನ್ನ ಡಿವೈಡ್ ಮಾಡಿದ್ದಾರೆ, ಒಬ್ಬೊಬ್ಬನಿಗೆ ಇಷ್ಟು ಅಂತ ಹೇಳಿ. ಆ BLOಗಳಿಗೆನೆ ಸರಿಯಾದ ತರಬೇತಿ ಇಲ್ವಲ್ಲ ಇಲ್ಲಿ. BLO ಒಬ್ಬ ಹೇಳ್ತಾನೆ ಆಧಾರ್ ಕಾರ್ಡ್ ಕಡ್ಡಾಯ ಅಂತಾನೆ, ಇನ್ನೊಂದ್ ಕಡೆ ಆಧಾರ್ ಕಾರ್ಡ್ ಬೇಕು ಅಂತ ಅವ್ರಿಗೇನೆ ಗೊತ್ತಿಲ್ಲ. ಮತ್ತೆ ಯಾವ ರೀತಿ 2002 ನೀವು ಯಾವಾಗ ಎಲ್ಲ ವೋಟ್ ಹಾಕಿದ್ದೀರಿ ಅದನ್ನೆಲ್ಲ ಡೇಟ್ ಬರೀಬೇಕು ಅಂತ ನೆನ್ನೆ ಒಬ್ರು ಬಂದು ಹೇಳ್ತಿದಾರೆ ನಮ್ಮ ಏರಿಯಾದಲ್ಲಿ. ಸೊ ನಾನು ಅದನ್ನೆಲ್ಲ ಬರೀಬೇಕು ಅಂತ. ನಾನು ಕಳೆದ ಬಾರಿ ವೋಟ್ ಹಾಕಿದ ದಿನ ಯಾವ್ದು ಅಂದ್ರೆ ನನ್ಗೆ ನೆನಪಿಲ್ಲ, ಎಲ್ಲ ಹಾಕಿದ್ರಿ ಅಂತ ನೆನಪಿದೆ, ಯಾವ ವರ್ಷ ಅಂತ ನೆನಪಿದೆ, ಬಟ್ ಡೇಟ್ ಎಲ್ಲ ನೆನಪು ಕೂತ್ಕೊಳ್ಳೋಕ್ಕಾಗ್ತದೆ. ಹೋಲಿ ಹೋದ ವರ್ಷದ ಹಾಕ್ಬೋದು, ಈಗ 3 ವರ್ಷ ಆಗಿದೆ ಸರ್ಕಾರ ಬಂದು ಹಾಕ್ ಮಾಡಬಹುದು. ಆ ಹಿಂದೆ ಪ್ರೀವಿಯಸ್ BBMP ಕೌನ್ಸಿಲ್ ನಡೆದ 10 ವರ್ಷ ಆಗ್ತಿದೆ ಅನ್ಸುತ್ತೆ ಮೇ ಬಿ. ಎಲ್ಲಿಂದ ನಾವು ಬರೆಯುವಂಥದ್ದು ಈ ರೀತಿ. ಆಮೇಲೆ ಜೊತೆಗೆ ಏನು BLOಗಳಿದ್ದಾರೆ, ಬಹುತೇಕ ಬೆಂಗಳೂರಲ್ಲಿರೋ BLOಗಳಿಗೆ ಕನ್ನಡದ ಜ್ಞಾನ ಸರಿ ಇಲ್ಲ. ಯಾಕೆಂದ್ರೆ ಸಂಪೂರ್ಣ ಕನ್ನಡದಲ್ಲಿ ಇರೋದ್ರಿಂದ ಬಹುತೇಕರಿಗೆ ಕನ್ನಡ ಓದೋದಕ್ಕೂ ಬರೆಯಲ್ಲ, ಬರೆಯೋದಕ್ಕೂ ಬರ್ತಿಲ್ಲ. ಇವ್ರುಗಳಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಅಂದಮೇಲೆ ಜನಗಳಿಗೆ ಏನ್ ಮನವರಿಕೆ ಮಾಡ್ಕೊಡ್ತಿದ್ದಾರೆ, ಜನಗಳಿಗೆ ಏನ್ ಹೇಳ್ಬೇಕು ಇವರು, ಈ ಫಾರಂ ಏನ್ ಹೇಳ್ತದೆ, ಫಾರಂ ಅಲ್ಲಿ ಯಾವ್ದನ್ನ ಟಿಕ್ ಮಾಡಬೇಕು, ಯಾವ ದಾಖಲೆಗಳನ್ನ ಕೊಡಬೇಕು, ತದನಂತರದಲ್ಲಿ ನಾವು ವ್ಯತ್ಯಾಸಗಳ ಕಡಿಮೆ ಮತ್ತೆ ಫ್ಯಾಮಿಲಿ ಟ್ರೀನ ಯಾವ ರೀತಿ ಜೋಡಿಸ್ಬೇಕು, ಇದನ್ನ ಹೇಳ್ಬೇಕಿದೆಯಲ್ವಾ. ನೋಡಿ, ಕಾಂಗ್ರೆಸ್ ಹೇಳುತ್ತೆ, BJP ಮೇಲೆ ಹೇಳುತ್ತೆ, BJP JDS ಮೇಲೆ ಹೇಳುತ್ತೆ, ಈಗ BJP JDS ಮೈತ್ರಿ ಆಗಿದೆ. ಸೊ ಹಾಗಾಗಿ ನಾವು ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಊಹಾಪೋಹಗಳಿಗೆ ಏನೇನೋ ಹೇಳ್ಬೋದು, ಬಟ್ ಅದ ಕಾಂಗ್ರೆಸ್ ಮಾಡ್ತಿರೋ ತಪ್ಪಿದೆ. ಈಗ ರಾಮನಗರ ಆಗ್ಬೋದು, ಕುಣಿಗಲ್ ಆಗ್ಬೋದು, ಬ್ಯಾಟರಾಯಂಪುರ ಆಗ್ಬೋದು. ಯಾಕೆ ಮಠ ಮಂದಿರದಲ್ಲಿ ಕುತ್ಕೊಂಡು ಇವ್ರು SIR ಮಾಡಬೇಕು ಅಂತ ಹೇಳ್ತಿರೋದು ಅಂದ್ರೆ ಇವರ ವೋಟರ್ಸ್ಗಳೇನಿದ್ದಾರೆ, ಇವರ ವೋಟರ್ಸ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು. ನಮ್ಮ ವೋಟರ್ ಪ್ರೊಟೆಕ್ಟ್ ಆಗಲ್ಲ ಇಲ್ಲ ಅಂದ್ರೆ BJP ಅಲ್ಲಿ ಸ್ಥಳೀಯವಾಗಿರುವಂತ MLA ಕ್ಯಾಂಡಿಡೇಟ್ ಡಿಲೀಟ್ ಮಾಡಿಸ್ಬಿಡ್ತಾರೆ. ಈ ಒಂದು ಭಯ ಅವ್ರಿಗಿದೆ. ಜೊತೆಗೆ ಇಲ್ಲಿ ಪಾಟೀಲ್ MK ಪಾಟೀಲ್ ಅಂತಾನೆ ಒಬ್ರು ಇದ್ದಾರೆ. ಪಾಟೀಲ್ರದು 3 ಕ್ಷೇತ್ರಗಳಲ್ಲಿ ವೋಟರ್ ಐಡಿ ಇದೆ ಅವ್ರದ್ದು. MK ಪಾಟೀಲ್ ಕಾನೂನು ಸಚಿವರಾಗಿರೋ ಅವರು HK ಪಾಟೀಲ್ 3 ಕ್ಷೇತ್ರಗಳ ವೋಟರ್ ಐಡಿ ಇದೆ. ಒಬ್ಬ ಚುನಾಯಿತ ಪ್ರತಿನಿಧಿ ಇದೆ, 3 ಕಡೆ ವೋಟರ್ ಐಡಿ ಇದೆ ಅನ್ನೋದನ್ನ ಪತ್ತೆ ಆಗುತ್ತೆ ಅಂದ್ರೆ ಸಾಮಾನ್ಯ ಜನ ಹೇಗಿರ್ಬೇಕು. ಇವತ್ತು ಚರ್ಚೆಗೆ ಬರೋದಕ್ಕೆ ಮುಂಚೆ ಒಬ್ಬರ ಸ್ನೇಹಿತರನ್ನ ಭೇಟಿ ಮಾಡಿದ್ದೆ. ಅವರು ರಾಜಾಜಿನಗರದಲ್ಲಿ ಮುಂಚೆ ಇದ್ರು, ಅದಾದ್ಮೇಲೆ ಬಸವೇಶ್ವರ ನಗರ ಹೋಗಿದ್ದಾರೆ. ಈಗ ಪ್ರಸ್ತುತ ರಾಜರಾಜೇಶ್ವರ ನಗರಕ್ಕೆ ಬಂದಿದ್ದಾರೆ. ರಾಜರಾಜೇಶ್ವರ ನಗರಕ್ಕೆ ಬಂದು 3 ಬಾರಿ ಓಟನ್ನ ಹಾಕಿರುವಂತದ್ದು. ಈ ಹಿಂದೆ ಇದ್ದಂತ ರಾಜಾಜಿನಗರ BLO ಫೋನ್ ಮಾಡಿದ್ದಾರೆ, ಮತ್ತೆ ಬಸವೇಶ್ವರ ನಗರ BLO ಫೋನ್ ಮಾಡಿದ್ದಾರೆ, ನಿಮ್ದು ವೋಟರ್ ಐಡಿ ನಮ್ಮಲ್ಲಿದೆ, ಬಂದು ಫಾರಂ ತಗೊಂಡು ಫಿಲ್ ಮಾಡ್ಕೊಡಿ ಅಂತ. ಸೊ ಇವ್ರು ಹೇಳ್ತಿದ್ದಾರೆ, ನಾನು ಆಲ್ರೆಡಿ ಅಲ್ಲಿಂದ ಬಂದು ನನ್ನ 10 ವರ್ಷಗಳ ಮೇಲಾಗಿದೆ, ನಾನೆಲ್ಲಪ್ಪ ಕೊಡ್ಲಿ ಅಂತ ಹೇಳಿದ್ರೆ ನಾನು ಅರ್ಜಿ ನಮೂನೆಯನ್ನ ಕೊಟ್ಟೆ ವರ್ಗಾವಣೆ ಮಾಡ್ಕೊಂಡಿರೋದು ನನ್ನ ವೋಟರ್ ಐಡಿನ. ಮತ್ತೆ ಹೆಂಗ್ ಬಂತು ಅಲ್ಲಿ ಅಂತಂದ್ರೆ ಅವ್ರು ಹೇಳ್ತಾರೆ, ನಿಮ್ಮ ಅರ್ಜಿನ ಪ್ರೋಸೆಸ್ ಅಲ್ಲಿ ಇರ್ಬೋದು, ಹಾಗಾಗಿ ಇಲ್ಲಿ ತೋರಿಸ್ತಿದೆ ಅಂತ ಹೇಳ್ತಾರೆ. ಅಂದ್ರೆ BLOಗಳು ಯಾವ ಪಟ್ಟಿಯನ್ನ ಇಟ್ಟುಕೊಂಡು ಇವರು ಮನೆ ಭೇಟಿ ಕೊಡ್ತಿದ್ದಾರೆ, ಅಥವಾ ಅವ್ರಿಗೆ ತರಬೇತಿ ಇದೆಯಾ, ಯಾವಾಗ ತರಬೇತಿ ಕೊಟ್ರು, ನಮ್ಗಂತೂ ಎಲ್ಲೂ ಗೊತ್ತಿಲ್ಲ ಯಾವಾಗ ತರಬೇತಿ ಕೊಟ್ರು ಅಂತ. ಮತ್ತೆ ಯಾವ ರೀತಿ ಮಾಡ್ಬೇಕು, ಏನಾದ್ರೂ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದರದೇ ಆದಂತ ಟ್ರೈನಿಂಗ್, ತರಬೇತಿ, ಅರ್ಹತೆಗಳಿರ್ತದೆ. ಬಟ್ ಈ BLOಗಳಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಂಗಂತೂ ಯಕ್ಷ ಪ್ರಶ್ನೆ ಆಗುತ್ತಿದೆ. ಎಸ್, ಇನ್ನು ಕೃಷ್ಣ ಸರ್, ನಾವು ಮಾತಾಡ್ತಾ ಇದೀವಿ ಅಂದ್ರೆ ಫಸ್ಟ್ ರೂಲ್ಸ್ ಇರೋದು ಅದೇ ಮನೆಗೂ ಹೋಗಿ ಬೂತ್ ಮಟ್ಟದ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ನಡೆಸಬೇಕು ಅಂತ. ಆದ್ರೆ ಒಂದಷ್ಟು ಆರೋಪ ವಿಡಿಯೋಗಳು ಕೂಡ ನಾವು ನೋಡ್ತಾ ಇದೀವಿ, ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಫಾರ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಜೊತೆಗೆ ಇದ್ರ ಬಗ್ಗೆ ಅಂದ್ರೆ ಈ ಮಲೆನಾಡು ಭಾಗದಲ್ಲಿ ಆಗುಂಬೆ ಅಂತ ಬಂದ್ರೆ ಅಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಅಂದ್ರೆ ಚೌಲ್ಟ್ರಿಲಿ ಕರ್ಕೊಂಡು ಬಂದು ಇದು ಮಾಡ್ತಿದ್ದಾರೆ, ಕೇಳಿದ್ಕೆ ಇಲ್ಲ ಅಲ್ಲೆಲ್ಲ ಮಳೆ ಜಾಸ್ತಿ, ಹಿಂಗಾಗಿ ಮನೆಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ರಾಮಲಿಂಗೇಗೌಡರು ಹೇಳ್ತಾ ಇದ್ರು, ಈ ಮಿನಿಸ್ಟರ್ ಒಬ್ರದೇ 3 ಕಡೆ ಇದೆ, MLAಗಳದೇ 3 ಕಡೆ ಇದೆ ಅಂತ ಹೇಳಿದಾಗ ಇಟ್ಸ್ ಅ ಶಾಕಿಂಗ್. ಒಂದೇನಂದ್ರೆ ಈಗ ಜನ ಮೂವ್ ಆದಾಗ ಅಂದ್ರೆ ಅದಕ್ಕೆ HK ಪಾಟೀಲ್ ರಿಯಾಕ್ಟ್ ಮಾಡಿದ್ರು, ಅದು ಸುಳ್ಳು, ಅದು ಆತರ ಏನು ಇಲ್ಲ ಅಂತ ಹೇಳಿದ್ರು. ಸುಮ್ಮನೆ ನಾನು ಜಸ್ಟ್ ಎನ್ ಎಕ್ಸಾಂಪಲ್ ಅವ್ರು ಹೇಳಿದಾಗ ಅದಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಈಗ ಏನಾಗುತ್ತೆ, ಯಾರು ಈಗ ನಾನು ಒಂದು ಮನೇಲಿ ಇರ್ತೀನಿ, ಇವತ್ತು ನಾನು ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಹೋದಾಗ ನಂದು ಎಲೆಕ್ಟೋರಲ್ ವಾರ್ಡ್ ಚೇಂಜ್ ಆಯಿತು ಅಂತಂದರೆ ಅದು ನನ್ನ ಡ್ಯೂಟಿ. ವೋಟರ್ದು ಕೂಡ ಒಬ್ಬ ಡ್ಯೂಟಿ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ.
ಕಾನ್ಸ್ಟಿಟ್ಯೂಷನ್ ಕೂಡ ನಾನು ಮೂವ್ ಆದಾಗ ಅದು ನಾನು ಡಿಲೀಟ್ ಮಾಡಿಸ್ಕೋಬೇಕು, ಡಿಲೀಟ್ ಮಾಡಿಸಿ ಬೇರೆ ಕಡೆ ಆ್ಯಡ್ ಮಾಡಿಸ್ಕೋಬೇಕು. ಇದು ಒಬ್ಬ ನಾಗರಿಕನ ಕರ್ತವ್ಯ. ನೀವು ಹೇಳ್ತಾ ಇದ್ದೀರಿ ಮಸೀದಿಗಳಲ್ಲಿ ಇದರಲ್ಲಿ ಮಾಡ್ತಾ ಇದ್ದಾರೆ, ನೀವು ಮಸೀದಿ ಇದು ಹೇಳ್ತಾ ಇದ್ದೀರಾ. ನನಗೆ ಇವಾಗ ಒಂದು 5 ನಿಮಿಷಕ್ಕೆ ಮುಂಚೆ ಒಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕಡೆಯಿಂದನೂ ಅವ್ರ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಏನು ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಅದು ಇದು ಅನ್ನೋ ಒಂದು ಕಾರಣದಿಂದ ಜನರನ್ನೆಲ್ಲ ಕರೆಸಿ ಕ್ಲಬ್ ಹೌಸಲ್ಲಿ ಕರೆಸಿ ಕೂರಿಸಿ ಅವ್ರಿಗೆ ಫಾರ್ಮ್ ಇದು ಬ್ರೀಫಿಂಗ್ ಮಾಡಿ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲಿ ಏನು ಪ್ರಾಬ್ಲಮ್ ಇದೆ, ಯಾರು ಬರೋಕ್ಕಾಗ್ತಾ ಇಲ್ಲ ಅಂಥವ್ರ ಮನೆಗೆ BLO ಹೋಗ್ತಾ ಇದೆ. ದಿಸ್ ಇಸ್ ರಾಂಗ್. ಒಂದು ಮನೆಗೆ ಹೋಗಿ ಕೊಡಬೇಕಾಗಿರೋ ಫಾರ್ಮು BLOಗಳು ಎಷ್ಟು ಜನ ಇದ್ದಾರೆ? ಸುಮಾರು 59,000 ಜನ BLOಗಳನ್ನ ಮಾಡಿರೋದು. BLO ಏಜೆಂಟ್ಸ್ ಎಷ್ಟಿದ್ದಾರೆ? 1,15,000 ಹೆಚ್ಚು ಕಡಿಮೆ. ಬೂತ್ ಆಫೀಸ್ ಎಷ್ಟಿದೆ? 49,000 ಇದೆ. ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದಿ ಫೆಸಿಲಿಟೇಷನ್, ವೋಟರ್ಸ್ ಫೆಸಿಲಿಟೇಷನ್ ಸೆಂಟರ್. ವಾಟ್ ವಿಲ್ ಹ್ಯಾಪನ್ ಒನ್ಸ್ ಇನ್ ಅ ವೀಕ್. ಇಷ್ಟೆಲ್ಲ ಇದು ಸರಿಯಾಗಿ ಟ್ರೈನಿಂಗ್ ಮಾಡಿ, ಸರಿಯಾಗಿ ಪಬ್ಲಿಕ್ ಕಮ್ಯುನಿಕೇಷನ್. ಯಾಕೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗಲಿ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಗಲಿ, ಯಾಕೆ ಒಂದು TV ಡಿಬೇಟಲ್ಲಿ ನಮ್ಮ ಥರ ಬಂದು ಕೂತ್ಕೊಂಡು ಯಾಕೆ ಏನು ರೂಲ್ಸ್ ಇದೆ, ವಾಟ್ ಆರ್ ದ 10 to 11 ಡಾಕ್ಯುಮೆಂಟ್ಸ್ ಯು ವಾಂಟ್? ಹನ್ನೊಂದು ಡಾಕ್ಯುಮೆಂಟ್ ಯಾರ್ಯಾರಿಗೆ ಈಗ ಚೇಂಜ್ ಆಗ್ತಾರೆ. ಇನ್ನೊಂದೊಬ್ರು ಕೇಳಿದ್ದಾರೆ, ನಾನು 3 ಕಡೆ ಮೊದಲು ಬೇರೆ ಕಡೆ ಇದೆ, ನನ್ನ ನೇಮ್ ಚೇಂಜ್ ಆಗಿದೆ, ಆ ಅಫಿಡವಿಟ್ ನನ್ನ ಹತ್ರ ಇದೆ ಅಂತ. ಈ ಥರ ಬಹಳ ಕ್ವಶನ್ಗಳು ಬರ್ತಾ ಇರ್ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಶುಡ್ ಬಿ ಪ್ರೊಆಕ್ಟಿವ್. ಇಷ್ಟೆಲ್ಲದಕ್ಕೂ ಗೊಂದಲ ಕಾರಣ ನನಗೆ ಕೇಳಿದ್ರೆ ಪಬ್ಲಿಕ್ ಕಮ್ಯುನಿಕೇಷನ್ನು ಹೊರಗಡೆ ಬೋತ್ ಎಕ್ಸ್ಟರ್ನಲ್, ಅಂದರೆ ಸಿಟಿಸನ್ಸ್ಗೆ ಯಾವ ಕಮ್ಯುನಿಕೇಷನ್ ಹೋಗಬೇಕು ಅದು ಹೋಗ್ತಾ ಇಲ್ಲ. ಟ್ರೈನಿಂಗ್ ಯಾರಿಗೆ ಏನು ಆಗಬೇಕು ಅದು ಆಗ್ತಾ ಇಲ್ಲ. ಟ್ರಾನ್ಸ್ಪರೆನ್ಸಿ ಇಲ್ಲ, ಕಮ್ಯುನಿಕೇಷನ್ ಬೇಕು. ನೀವು ಮಾಡಿರ್ಬೋದು ಟ್ರೈನಿಂಗ್, ಒಂದು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ತಿಂಗಳ ಮುಂದೆ ಮಾಡಿರ್ಬೋದು. ಅದು ಕಮ್ಯುನಿಕೇಷನ್ ಎಲ್ಲಿದೆ? ಇಂಥ ದಿನ ಟ್ರೈನಿಂಗ್ ಆಗ್ತಾ ಇದೆ ಅಂತ ಇನ್ನೊಂದು ಪಾರ್ಟೀಸ್ಗೆ, ಪೊಲಿಟಿಕಲ್ ಪಾರ್ಟೀಸ್ಗೆ ಏನು ಕಮ್ಯುನಿಕೇಷನ್ ಹೋಗ್ಬೇಕು, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಈ ಥರ ಗದ್ದಲಗಳನ್ನ ಇದು ಸೃಷ್ಟಿ ಮಾಡಬಾರ್ದು. ಅವ್ರು ಹೇಳ್ತಾರೆ ನಮ್ಗೇನು ರೂಲ್ಸ್ ಇಲ್ವಲ್ಲ, ನಮ್ಗೇನು ಇಲ್ಲಿ ಹಾಲಿಗೆ ಕರ್ಕೊಂಬಂದು ಮಾಡಬಾರ್ದು ಅಂತೇನಿಲ್ವಲ್ಲ ಅಂತ ಹೇಳ್ತಾರೆ. ಆಮೇಲೆ 3ನೇ ತಾರೀಕು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ CEC, ಸ್ಟೇಟ್ ಎಲೆಕ್ಷನ್ ಕಮಿಷನ್, ದಟ್ ಯು ಆರ್ ನಾಟ್ ಸಪೋಸ್ ಟು ಡೂ ದಿಸ್, ಡೋರ್ ಟು ಡೋರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ಕಳೆದ ಮೇಲೆ ಮಾಡೋದಲ್ಲ, ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರಬೇಕು, SOP ಇರಬೇಕು. ಹೌದು. ಅದು 1 ತಿಂಗಳಿಗೆ ಮುಂಚೆ ನೀವು BLOಗೆ ಏನು ಹೇಳ್ತೀರಾ, ಟ್ರೈನಿಂಗ್ ಏನು ಹೇಳ್ತಾ ಇದ್ದೀರಾ, ಆಫೀಸರ್ಸ್ಗೆ ಏನು ಹೇಳ್ತೀರಾ, ER ಹೇಳ್ತಾ ಇದ್ದಾರೆ, ಎಲೆಕ್ಷನ್ ರಿಜಿಸ್ಟರ್ಡ್ ಆಫೀಸರ್ಸ್ ಅವರು, ಪ್ಲಸ್ ನೀವು ಸಿಟಿಸನ್ಸ್ಗೆ ಏನು ಹೇಳ್ತೀರಾ, ಪೊಲಿಟಿಕಲ್ ಪಾರ್ಟೀಸ್ಗೆ ಏನು ಹೇಳ್ತೀರಾ? ಯಾಕೆ ನೀವು ಒಂದು ಪಬ್ಲಿಕ್ ಕಮ್ಯುನಿಕೇಷನ್, ಒಂದು ಎಲೆಕ್ಷನ್ ಕಮಿಷನ್ ಕೂತ್ಕೊಂಡು ಬರೀ ಅನೌನ್ಸ್ ಮಾಡೋದು ದೊಡ್ಡದಲ್ಲ. ಹಿಂಗೊಂದು SIR ಮಾಡಿಬಿಡ್ತಾ ಇದ್ದೀನಿ, ಹಿಂಗಾಗುತ್ತೆ, ಇಷ್ಟ ಆಗುತ್ತೆ, ಇಷ್ಟಿದೆ ಅಂತ ಮಾಡಿಬಿಟ್ರಾಗಲ್ಲ. ಯು ಹ್ಯಾವ್ ಟು ಗಿವ್ ಕ್ಲಾರಿಟಿ ಟು ಈಚ್ ಸ್ಟೇಕ್ ಹೋಲ್ಡರ್. ಪ್ರತಿಯೊಂದು ಒಬ್ಬರ ಸ್ಟೇಕ್ ಹೋಲ್ಡರ್ ಗೈಡ್ಲೈನ್ಸ್ ಕೊಟ್ಟು SOP ಮಾಡಿದ್ರೆ ಇಷ್ಟು ಗೊಂದಲಗಳು ಪೊಲಿಟಿಕಲ್ ಪಾರ್ಟೀಸು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವಾಗ ರಿಫಾರ್ಮ್ ಅಟ್ ದ ಟಾಪ್ ಲೆವೆಲ್ ಚೆನ್ನಾಗಿರುತ್ತೆ, ಬಾಟಮಲ್ಲಿ ಡೆಲಿವರ್ ಆಗಬೇಕಾದ್ರೆ ಈ ಪ್ರಾಬ್ಲಮ್ಸ್ ಬರುತ್ತೆ. ನೀವು ಅದನ್ನ ಪ್ಲಗ್ ಮಾಡಿಲ್ಲ, ಲೂಪ್ ಹೋಲ್ಸ್ ಕ್ರಿಯೇಟ್ ಮಾಡಿ ಬಿಟ್ಟಿದ್ದೀರಾ. ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳು ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ, ನಾಳೆ JDS BJPನೂ ಮಾಡಬಹುದು. ಯಾಕಂದ್ರೆ ಇವ್ರು ಗೊತ್ತಾಗೋಗಿದೆ ಇವ್ರಿಗೆ ಹಿಂಗೆ ಮಾಡ್ತಾರೆ ಅಂತ. ಅವ್ರಿಗೊಂದು ಭಯ ಇರ್ಬೋದು, ಇವ್ರಿಗೊಂದು ಭಯ ಇರ್ಬೋದು. ಅದ ಪರಿಷ್ಕರಣೆ ನಾನು ಕೇಳ್ತಾ ಇರೋದು, ಇದು ಪರಿಷ್ಕರಣೆ ಯಾರೇನು ಎದುರುವಂಥದ್ದಿಲ್ಲ. ಐ ವಿಲ್ ಟೆಲ್ ಯು ಇನ್ ದ ನೆಕ್ಸ್ಟ್ ಇದರಲ್ಲಿ. ಪರಿಷ್ಕರಣೆ ಅನ್ನೋದಕ್ಕೆ ಮಾಡ್ತದೆ ಫಿಲ್ಟರಿಂಗ್ ಪ್ರಾಸೆಸ್ ಇದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಡೆತ್ ಸರ್ಟಿಫಿಕೇಟ್ ನಾನು ತೊಗೋಬೇಕು ಅಂತಂದ್ರೆ, ನಮ್ಮ ತಂದೆಯವರು ಸತ್ತಾಗ ನಾನು ಡೆತ್ ಸರ್ಟಿಫಿಕೇಟ್ ತೊಗೋಬೇಕು ಅಂದ್ರೆ ನಾನು ವಾರ್ಡ್ ಆಫೀಸ್ಗೆ ಹೋದೆ. ಅವರು ಎಲ್ಲ ಡೀಟೇಲ್ಸು ತೊಗೊಂಡ್ರು, ಇನ್ಕ್ಲೂಡಿಂಗ್ ಡಾಕ್ಟರ್ ಸರ್ಟಿಫಿಕೇಟು, ಅದು ಇದು ಏನೆಲ್ಲ ತೊಗೊಂಡ್ರು. ಆಧಾರ್ ಕಾರ್ಡ್ನು ಸರೆಂಡರ್ ಮಾಡಬೇಕು ಅಂತ ಹೇಳಿದ್ರು. ಅವರು ಅದೇ ಮೊಮೆಂಟಲ್ಲಿ ಆಧಾರ್ ಕಾರ್ಡ್ನ ಡಿಲೀಟ್ ಮಾಡಿಬಿಡ್ತಾರೆ. ಆಧಾರ್ ಕಾರ್ಡ್ ಡಿಲೀಟ್ ಆದಾಗ ನಿಮ್ಗೆ ಆಗಲೇ ರೆಕಾರ್ಡ್ ಇರಬೇಕು, ಸೆಂಟ್ರಲೈಸ್ಡ್ ಇನ್ಫಾರ್ಮೇಶನ್. ನಿಮ್ಗೆ ಯಾಕೆ ಬೇಕು ಇಷ್ಟೊಂದು ಸರ್ಕಸ್ಸು? ಆಮೇಲೆ ಈ SIR ಅನ್ನೋದು ಯಾಕೆ ಇಷ್ಟೊಂದು ನಾವು ಒದ್ದಾಡ್ತೀವಿ? 12 ವರ್ಷಕ್ಕೆ 20 ವರ್ಷಕ್ಕೆ ಒಂದ್ಸಲ ಮಾಡಿಕೊಂಡು ಯಾಕೆ ಮಾಡಿದ್ವಿ? ಯಾಕೆ ಎವ್ರಿ ಇಯರ್ ಮಾಡೋಕ್ಕಾಗಲ್ಲ? ಏನು ತಪ್ಪೇನಿದೆ ಅದರಲ್ಲಿ? ಎವ್ರಿ ಇಯರ್ ಮಾಡ್ಕೊಂಡು ಇಷ್ಟೊಂದು ಪ್ರಾಬ್ಲಮ್ ಇಲ್ವಲ್ಲ? ಸಿಂಪಲ್ ಆಗೋಗುತ್ತೆ. ಎಲ್ಲೋ ಫ್ಯೂ ಥೌಸಂಡ್ಸ್ ಪೀಪಲ್ ಸತ್ತಿರ್ತಾರೆ, ಡ್ಯೂಪ್ಲಿಕೇಟ್ ಆಗಿರುತ್ತೆ, ಮೂವ್ಮೆಂಟ್ ಆಗಿರುತ್ತೆ. 3 ಚಾನ್ಸಸ್ಸು: ಡ್ಯೂಪ್ಲಿಕೇಶನ್ನು, ಡಿಲೀಷನ್ ಆಗಿರುವಂಥದ್ದು ಆ್ಯಡ್ ಮಾಡೋ ಮಾಡಿಫಿಕೇಷನ್ನು, ಸತ್ತಿರೋರ್ದು ತೆಗಿಬೇಕು, ಡಿಲೀಟ್ ಆಗಬೇಕು, 18 ಆಗಿರೋದು ಆ್ಯಡ್ ಮಾಡ್ಕೋಬೇಕು, ಆಮೇಲೆ ಮೂವ್ಮೆಂಟ್ ಆಗಿರೋರ್ದು ಆ ಜಾಗಕ್ಕೆ ಹೋಗಬೇಕು. ಇಷ್ಟು ಟೆಕ್ನಾಲಜಿ ಆನ್ಲೈನು ನಮ್ಮ ಭಾರತ ದೇಶದಲ್ಲಿದೆ, ಇಷ್ಟು ಮಾಡ್ಲಿಕ್ಕಾಗಲ್ವಾ? ವಾಟ್ ಈಸ್ ಎಲೆಕ್ಷನ್ ರಿಫಾರ್ಮ್ಸ್ ಆಲ್ ಅಬೌಟ್? ಸುಮ್ಮನೆ ಮೇಲ್ಗಡೆ ಗಾಳಿಲಿ ಮಾಡೋದು ಪ್ರಯೋಜನ ಇಲ್ಲ. ಅಟ್ ದ ಗ್ರೌಂಡ್ ಇಟ್ ಹ್ಯಾಸ್ ಟು ಬಿ ಡೆಲಿವರ್ಡ್.
ಅಷ್ಟು ಹೇಳ್ತಾರೆ. ಎಸ್ ಕರೆಕ್ಟ್ ಸರ್. ಇನ್ನು ಅರುಣ್ ಸರ್, ಈಗ ಮೊನ್ನೆ ರಾಮನಗರ ಕ್ಷೇತ್ರದಲ್ಲಿ ಸಮುದಾಯ ಭವನದಲ್ಲಿ ಹಂಚ್ತಾ ಇದ್ರು ಅಂತ ಒಂದು JDS ಒಂದು ವಿಡಿಯೋ ರಿಲೀಸ್ ಮಾಡಿದೆ, ಅದನ್ನ ದೂರು ಕೂಡ ಕೊಟ್ಟಿದ್ದಾರೆ. ಈಗ ಅಕಸ್ಮಾತ್ ಅದೇನಾದ್ರೂ ಪ್ರೂವ್ ಆದ್ರೆ ಅವತ್ತು ಏನಲ್ಲಿ ಪ್ರಾಸೆಸ್ ನಡೆದಿತ್ತು ಅದು ಫುಲ್ ಹೋಲ್ಡ್ ಆಗುತ್ತಾ ಹೇಗೆ ಅಂತ? ಯಾವ್ದು ಹೇಳಿ, ರಿಪೀಟ್ ಮಾಡಿ. ಈಗ ರಾಮನಗರ ಕ್ಷೇತ್ರದಲ್ಲಿ ಸಮುದಾಯದಲ್ಲಿ ಅವರು ಫಾರ್ಮ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಎಲ್ಲ ಜನರಿಗೆ, ಅಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಒಟ್ಟಾಗಿ. ಹೀಗಾಗಿ ಅಕಸ್ಮಾತ್ ಈಗ ದೂರು ಕೊಟ್ಟಿದ್ದಾರೆ ಇವರು ಯಾರು JDS ಹಾಗೆ BJP ಕಡೆಯಿಂದ, ಅದು ಪ್ರೂವ್ ಆದ್ರೆ ಹೌದು ಅಲ್ಲಿ ನಡೆದಿರೋದು ಅಕ್ರಮ ಅನ್ನೋದು ಪ್ರೂವ್ ಆದ್ರೆ ಆ ಒಂದು ಅವತ್ತೇನು ನಡೆದಿರುವಂಥ ಪ್ರೋಸೆಸ್ನ ಹೋಲ್ಡ್ ಮಾಡ್ತಾರಾ ಹೇಗೆ ಅಂತ ನೋಡಿ. ಇದು ಎನ್ಯುಮರೇಟರ್ ಫಾರ್ಮ್ ಒಂದು ಕೆಲವು ನಾನು ಪ್ರೊಸೀಜರ್ಸ್ ಹೇಳಿಬಿಡ್ತೀನಿ. ಇದು ಆ್ಯಕ್ಚುಲಿ ಹೌಸ್ ಟು ಹೌಸ್ ಎನ್ಯುಮರೇಷನ್ ಆದಾಗ BLOಗಳು ಮನೆಗೆ ಹೋಗಿ ಓಕೆ ಇದರಲ್ಲಿ ಅವರು ಅಲ್ಲಿ ಮನೆಯಲ್ಲಿ ಫಾರ್ಮ್ ಕೊಟ್ಟು ಓಕೆ ಸಪೋಸ್ ಇವಾಗ ನಮ್ಮದು 17/3 ಮನೆ ನಂಬರು ಓಕೆ ಅಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಫಾರ್ಮ್ ಅಲ್ಲಿ ಕೊಟ್ಟು ಓಕೆ ಅವರು ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಇದು ಮಾಡಿದ್ರೆ ಆಯಿತು. ಮತ್ತು ಆ ಮನೆಯವರು ಇವಾಗ ಸಪೋಸ್ ನನ್ನ ಮನೇಲಿ ಇರಲ್ಲ, ಇವಾಗ ಅಲ್ಲಿ BLO ಮನೆಗೆ ಹೋಗಿರ್ತಾರೆ, ಮನೇಲಿ ಇಲ್ಲ ಅಂದರೆ ಅವ್ರು ಸ್ಟಿಕ್ಕರ್ ಅಂಟಿಸಿರ್ತಾರೆ. ನಾವು ಅಲ್ಲಿ ಆ ಸ್ಟಿಕ್ಕರ್ ನೋಡ್ಕೊಂಡು ಹೌದು ನಮ್ಮ ಮನೆಗೆ ಬಂದಿದ್ದಾರೆ ಅಂತೇಳಿ ನಾವು ಫೋನ್ ಮಾಡಿಕೊಂಡು ಇದು ತಗೊಳ್ಬೇಕು. ಮತ್ತು ಎನ್ಯುಮರೇಟರ್ ಫಾರ್ಮ್ ಒಂದು ವೆರಿ ಇಂಪಾರ್ಟೆಂಟ್. ನಾನು ಇದು ಯಾಕಂದರೆ ಇದು ನೀವು ಇವತ್ತು ಪ್ರೋಗ್ರಾಮ್ ಮಾಡಿದ್ದು ತುಂಬ ಒಳ್ಳೆ ಇದು, ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಇವಾಗ SIR ಆಗ್ತಾರೆ ಅಂದರೆ ಕೆಲವು ಮುಖ್ಯ ಅಂಶಗಳನ್ನ ನಾನು ಹೇಳಿಬಿಡ್ತೀನಿ ನಿಮ್ಮ ಚಾನಲ್ ಮೂಲಕನೇ. ಈಗ ನೋಡಿ, ನಾವು ಮನೆಯಲ್ಲಿ ಓಕೆ ಅದೇ ಅಡ್ರೆಸ್ಸಲ್ಲಿ ಇರಬೇಕಂತೇಳಿಲ್ಲ. ಸಪೋಸು ನಾನು ವಿಲ್ಸನ್ ಗಾರ್ಡನಲ್ಲಿ ಇದ್ದೀನಿ, ಇವಾಗ ವಿಲ್ಸನ್ ಗಾರ್ಡನಿಂದ ನಾನು ವಿಜಯನಗರಕ್ಕೆ ಹೊಂಟೋದೆ, ನನ್ನ ವೋಟರ್ ID ಬಂದು ನಾನು ವಿಲ್ಸನ್ ಗಾರ್ಡನಲ್ಲೇ ಇದೆ. ಎಲ್ಲ ಇವಾಗ ಕರ್ನಾಟಕದಲ್ಲಿ ಎಲ್ಲರೂ ಸರ್ ಇದು ಚಾನಲ್ ಜಿ ಕನ್ನಡ ನ್ಯೂಸ್ ನೋಡ್ತಾ ಇರೋರು ನೀವು ತಿಳ್ಕೊಳ್ಳಿ. ನೀವು ನಿಮ್ಮ ವೋಟರ್ ID ಚೆಕ್ ಮಾಡಿ. ವೋಟರ್ ID ಚೆಕ್ ಮಾಡಿದಾಗ ಸಪೋಸ್ ನಿಮ್ಮದು ಬಂದು ಓಕೆ ಬೇರೆ ಕಡೆ ತೋರಿಸ್ತಾ ಇದೆ ವೋಟರ್ ID, ಬಟ್ ಇವಾಗ ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಇರ್ತೀರ. ಅಂಥ ಟೈಮಲ್ಲಿ ನೀವು ECI ವೆಬ್ಸೈಟ್ ಆ್ಯಪಲ್ಲಿ ನಿಮ್ಮ ವೋಟರ್ ID ನಂಬರ್ ಹಾಕ್ತಾ ಅಂದರೆ ನಿಮಗೆ BLOದು ನಂಬರ್ ಬರ್ತದೆ. ಅವ್ರಿಗೆ ಇಮ್ಮಿಡಿಯೇಟ್ ಫೋನ್ ಮಾಡಿಬಿಟ್ಟು ನೀವು ಎಲ್ಲಿ ಹಳೆ ಇದು ವೋಟರ್ ID ಯಾವ್ದು ತೋರಿಸ್ತಾ ಇದೆ ಸೀರಿಯಲ್ ನಂಬರ್ ಪಾರ್ಟ್ ನಂಬರು ಅಲ್ಲಿಗೆ ಹೋಗ್ಬಿಟ್ಟು ನೀವು ನಿಮ್ಮ ವೋಟರ್ ID ತೋರಿಸ್ಬಿಟ್ಟು ನಿಮ್ಮದು ಫಾರ್ಮ್ ತೊಗೋಬೋದು. ಪ್ಲಸ್ ಕುಟುಂಬಸ್ಥರಿದ್ದಂದರೆ ತಂದೆ ತಾಯಿ ಇಲ್ಲ ಅಂದರೆ ಅದು ಅವ್ರದ್ದು ಫಾರ್ಮ್ ಎಲ್ಲ ಫ್ಯಾಮಿಲಿದು ಎಲ್ಲರದು ವೋಟರ್ ಇದು ಮಾಡಿಕೊಂಡು ನೀವು ತೊಗೊಳ್ಬೋದು. ತೊಗೊಂಡು ಅದೇ ಅಡ್ರೆಸ್ಸಲ್ಲಿ ಇರಬೇಕಂತಿಲ್ಲ, ನೀವು ಬೇರೆ ಮನೆ ಮಾಡಿದರೆ ಸಹ ಬಟ್ ಎನ್ಯುಮರೇಟರ್ ಫಾರ್ಮ್ ಅಲ್ಲೇ ತೊಗೋಬೇಕು. ಸಪೋಸ್ ನಂದು ಓಟು ವಿಲ್ಸನ್ಗಳಲ್ಲಿದ್ದ ಅಂದರೆ ಓಕೆ ನಾನು ಸೀರಿಯಲ್ ನಂಬರ್ ಇದು ಪಾರ್ಟ್ ನಂಬರ್ 191 ಅಂದ್ಕೊಳ್ಳಿ, ನಾನು ಅಲ್ಲೇ ಬಂದು ಪಾರ್ಟ್ ನಂಬರ್ 191 ಅದು ಯಾರು BLO ಇದ್ದಾರೆ ಅವ್ರ ಹತ್ರದಿಂದ ನಾನು ಎನ್ಯುಮರೇಷನ್ ಫಾರ್ಮ್ ತೊಗೋಬೋದು. ತೊಗೊಂಡ್ಮೇಲೆ ಮುಖ್ಯ ಇದು ಓಕೆ ಫಾರ್ಮ್ ಫಿಲ್ಲಿಂಗ್ ಇದಾದಮೇಲೆ ಸಪೋಸು ಮನೇಲಿ 5 ಜನ ಇರ್ತೀವಿ, ಇಬ್ಬರು ಮಾತ್ರ ಮನೇಲಿ ಇರ್ತಾರೆ, ಇನ್ನು 3 ಜನ ಫಾರಿನಲ್ಲಿ ಇರ್ತಾರೆ, ಇಲ್ಲ ಬೇರೆ ಕಡೆ ಎಲ್ಲೋ ಇರ್ತಾರೆ, ಇಲ್ಲಿ ಇರೋರೆ ಕೆಲಸ ಮಾಡ್ತಾ ಇರ್ತಾರೆ. ಅವರೇ ಸೈನ್ ಮಾಡಿ ಕೊಡಬೇಕಂತಿಲ್ಲ, ಅವ್ರ ಪರವಾಗಿ ಒಬ್ಬರು ಹೆಡ್ ಆಫ್ ದ ಫ್ಯಾಮಿಲಿ ಅಂದರೆ ರಿಲೇಷನ್ಶಿಪ್ ಬರೀಬೇಕು ಸೈನ್ ಮಾಡಬೇಕಂದ್ರೆ. ನಾನು ಸಪೋಸ್ ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು ಬೇರೆ ಕಡೆ ಇದ್ದ ಅಂದರೆ ಓಕೆ ನಾನು ಮೈ ವೈಫ್ ಅಂದ್ಬಿಟ್ಟು ಓಕೆ ರಿಲೇಷನ್ಶಿಪ್ ಏನು ಮೈ ವೈಫ್ ಅಂದ್ಬಿಟ್ಟು ಅವನು ನನ್ನ ಹೆಂಡತಿ ಇದಕ್ಕೆ ಮಾಡ್ಬೋದು. ನಾನು ಮದುವೆ ಆಗಿಲ್ಲ, ಸಾರಿ ಇದು ನಾನು ಜನರಲ್ ಆಗಿ ಹೇಳ್ತೇನೆ. ನನ್ನ ಮಕ್ಕಳಿದ್ರೆ ಅಂದರೆ ಫಾದರ್ ಅಂದ್ಬಿಟ್ಟು ನಾನು ಸೈನ್ ಮಾಡ್ಬೋದು. ಆನ್ ಬಿಹಾಫ್ ಆಫ್ ದಿಸ್ ಒನ್ ನಾವು ಸೈನ್ ಮಾಡಿ ಇದು ಕೊಡ್ಬೋದು ಎನ್ಯುಮರೇಟರ್ ಫಾರ್ಮು. ಮತ್ತು ಎನ್ಯುಮರೇಟರ್ ಫಾರ್ಮು ಕೊಟ್ಟ ಮೇಲೆ ಅದು ನೆಕ್ಸ್ಟ್ ಇವಾಗ ಫಾರ್ಮ್ ಕೊಡ್ತಾರೆ, ತಗೊಂಡ ಮೇಲೆ ಹೆಡ್ ಆಫ್ ದ ಫ್ಯಾಮಿಲಿ ಎಲ್ಲರದು ತಗೋಬೋದು. ಕೊಡೋ ಜಾಗ ಕೊಡುವಾಗಲೂ ಅಷ್ಟೇ ಅವರೇ ಇಂಡಿವಿಜುವಲ್ ಸೈನ್ ಮಾಡಬೇಕಂತಿಲ್ಲ. ಸಪೋಸ್ ನಿಮ್ಮ ಮನೇಲಿ 5 ಜನ ಇರ್ತೀರ ಓಕೆ, ನೀವು ಒಬ್ಬರೇ ಮನೇಲಿ ಇರ್ತೀರ, 4 ಜನ ಎಲ್ಲೋ ಫಾರಿನ್ ಟೂರೋ ಎಲ್ಲೋ ಹೋಗಿರ್ತಾರೆ, ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಅವಾಗ ಏನೂ ತೊಂದರೆ ಇಲ್ಲ. ನೀವು ಬೇಕಾದ್ರೆ ಬ್ರದರ್ ಅಂದ್ಬಿಟ್ಟು ನಿಮ್ಮ ತಂದೆಗೆ ಓಕೆ ಸನ್ ಅಂದ್ಬಿಟ್ಟು ನೀವು ಹಾಕಿ, ಮದರ್ಗೆ ಫಾರ್ಮ್ ಸಬ್ಮಿಷನ್ ಟೈಮಲ್ಲಿ ಸಹ ಅವರೇ ಸೈನ್ ಮಾಡಿ ಕೊಡಬೇಕಂತಿರಲಿಲ್ಲ ಎನ್ಯುಮರೇಷನ್ ಫಾರ್ಮ್. ಹೌದು, ಅದೇ BLO ಹತ್ರ ಕೊಡಬೇಕು. ಓಕೆ ಅದೇ BLOಗೆ ಯಾವ BLO ಹತ್ರ ನಿಮ್ದು ಯಾವ ಪಾರ್ಟ್ ಇದೆ ಯಾರ ಹತ್ರ ತಗೊಂಡ್ರಿ ಅದೇ BLO ತಿರ್ಗಾ ಸೆಕೆಂಡ್ ರೌಂಡ್ ಬರ್ತಾರೆ. ಇದು ಬಂದು ಫಾರ್ಮ್ ಡಿಸ್ಟ್ರಿಬ್ಯೂಷನ್, EF ಡಿಸ್ಟ್ರಿಬ್ಯೂಷನ್. ಇವಾಗ ನೆಕ್ಸ್ಟ್ EF ಕಲೆಕ್ಷನ್ ಬರ್ತದೆ. EF ಕಲೆಕ್ಷನ್ ಬಂದಾಗ ಒಬ್ರು ಸಿಗ್ನೇಚರ್ ಹೆಡ್ ಆಫ್ ದ ಫ್ಯಾಮಿಲಿ. ಸಪೋಸ್ ಮನೇಲಿ ಯಾರು ಇಲ್ಲ, ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ, ನೋ ಪ್ರಾಬ್ಲಮ್, ಅವ್ರೆಲ್ಲ ಫಿಲ್ ಮಾಡಿಬಿಟ್ಟು ಅವ್ರು 5 ಜನಕ್ಕೆ ಪರವಾಗಿ ಒಬ್ಬರು ಸೈನ್ ಮಾಡ್ಬೋದು ಮನೆ ಹೆಡ್. ಬಟ್ ಅದು ರಿಲೇಷನ್ಶಿಪ್ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿಬಿಟ್ಟು ನೀವು BLOಗೆ 2 ಸೆಟ್ ಕೊಡ್ತಾರೆ, ಒಂದು ಅವ್ರು ಇಟ್ಕೊಳ್ತಾರೆ, ಇನ್ನೊಂದು ನಮ್ಮ ಕಾಪಿ. ಅದು ಕಾಪಿ ಯಾವಾಗಲೂ ಅಷ್ಟೇ ನೀವು ಇಟ್ಕೊಳ್ಳಿ. ಯಾಕೆ ಗೊತ್ತಾ, ನಾಳೆ ದಿನ ಏನಾದರೂ ಗೊಂದಲ ಅದ ಅಂದರೆ ದಟ್ ಇಸ್ ದ ಎವಿಡೆನ್ಸ್ ದಟ್ ಯು ಆರ್ ಸಬ್ಮಿಟೆಡ್. ಆನ್ಲೈನಲ್ಲಿ ಮಾಡಿದ್ರೆ ಅಕ್ನಾಲೇಜ್ಮೆಂಟ್ ಬರ್ತದೆ. ಸೊ ಇದು ಇಟ್ಕೊಳ್ಳಿ. ಇದು ಇಟ್ಕೊಂಡ್ರೆ ಏನಾಗುತ್ತೆ, ಏನೂ ಗೊಂದಲ ಇಲ್ಲ. ಮತ್ತು ಇನ್ನೊಂದು ಬಂದು ಇದು BLOಗಳು ಬಂದಾಗ ಅದು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ತೀವಲ್ಲ ಓಕೆ, ನೀವು ಬೇರೆ ರಾಜ್ಯದಲ್ಲಿದ್ದರೆ ಸಹ ಏನು
ಬೇರೆ ರಾಜ್ಯ ಕರ್ನಾಟಕ ಬಿಟ್ಟು ಬೇರೆ ಕಡೆ ಓಟ್ ಹಾಕಿದ್ರೆ ಸರ್ ಮಹಾರಾಷ್ಟ್ರಲ್ಲಿ ಓಟ್ ಹಾಕಿರ್ತಾರೆ ಅವಾಗ 2002ರಲ್ಲಿ ಅಂಥ ಟೈಮಲ್ಲಿ ಅದ್ರದ್ದು ಕರೆಕ್ಟಿಗೆ ಬರ್ಕೋಬೇಕು. ಅದ್ರದ್ದು ಏನಂದ ಅಂದರೆ ಅವಾಗೊಂದು ಅಲ್ಲಿ ಮತ ಇದ್ರಲ್ಲಿ ಯಾರಿದ್ರು 2 ಕಡೆ ಬರುತ್ತೆ. ಲೆಫ್ಟ್ ಬಂದು ಸೆಲ್ಫ್, ರೈಟ್ ಬಂದು ಪ್ರಾಜಿನಿ. ಅಂದರೆ ನಂದು ಮತಗಟ್ಟೆಯಲ್ಲಿ 2002ರಲ್ಲಿ ಇದೆ ಅಂದರೆ ನಾನು ಲೆಫ್ಟ್ ಸೈಡಲ್ಲಿ ಬರೀತೀನಿ. ಓಕೆ, ಸಪೋಸ್ ನಂದಿಲ್ಲ, ನಮ್ಮ ತಂದೆ ತಾಯಿದು ಇದು ನೋಡಿ, ನಂದು ಇಲ್ದೋದ್ರೂ ಪರವಾಗಿಲ್ಲ, ನಮ್ಮನ್ನ ತಂದೆ ತಾಯಿದು ಇಲ್ಲ ಅಜ್ಜ ಅಜ್ಜಿ, ತಂದೆ ಸೈಡ್ ಆಗಲಿ ತಾಯಿ ಸೈಡ್ ಆಗಲಿ ರಕ್ತ ಸಂಬಂಧ ಫ್ಯಾಮಿಲಿ ಟ್ರೀ ಥರ. ಬಟ್ಟು ಹೆಂಡತಿ ಇದ್ದಂದರೆ, ಸೊಸೆ ಹೆಂಡತಿ ಇದ್ದಂದರೆ ಅವರು ಗಂಡಂದು ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಅವರು ಬಂದು ಅವ್ರದ್ದು ತಂದೆ ತಾಯಿದು ಇದು ಮಾಡಬೇಕು. ತಂದೆ ತಾಯಿ 2 ಸರ, ಅಜ್ಜ ತಾಯಿ ಸೈಡ್ ಇದಾಗ್ಬೋದು, ತಂದೆ ಸಹಿತ ಇದಾಗ್ಬೋದು. 2002ರಲ್ಲಿ ಯಾವುದಿದೆ ಅದೇ ಥರ ಬರ್ಕೊಂಡು ಬರಬೇಕು. ಯಾರ್ದು ಹೆಸರಿದೆ ಫಸ್ಟು ಹೆಸರು ಬರುತ್ತೆ, ಅವ್ರದ್ದು ಹೆಸರು ಮೇಲೆ ಬರ್ಕೊಳ್ಳಿ. ನೆಕ್ಸ್ಟ್ ಬಂದು ಇದು ಎಪಿಕ್ ನಂಬರ್ ಇದೆ ಅಂದರೆ ಅವಾಗೊಂದು ಅದು ಎಪಿಕ್ ನಂಬರ್ ಹಾಕಿ. ಮತ್ತು ರಿಲೇಷನ್ಶಿಪ್ ಹೆಸರು, ಸಂಬಂಧಿಕರ ಹೆಸರು ಬಂದು ಗಂಡ ಇಲ್ಲ ತಂದೆ ಅಂತೇಳಿ ಹೆಸರು ಬರುತ್ತೆ, ಗಂಡಸ್ರದ ಹೆಸರು. ಈ ಕಡೆ ಗಂಡ ಇದೆ ಅಂದರೆ ಗಂಡನ ಹೆಸರು, ಮತ್ತು ಸಂಬಂಧ ಬಂದು ಗಂಡ ಅಂತೇಳಿ ಬರೀಬೇಕು. ಅದೇ ಅಪ್ಪದಿದ್ದ ಅಂದರೆ ಬರೆದು ಕೆಳಗಡೆ ತಂದೆ ಅಂತ ಬರೀಬೇಕು. ಮತ್ತು ಯಾವುದು ಜಿಲ್ಲೆ, ಯಾವ ಜಿಲ್ಲೆ, ರಾಜ್ಯ, ಅದಾದಮೇಲೆ ವಿಧಾನಸಭಾ ಕ್ಷೇತ್ರದ ಹೆಸರು. ಅವಾಗೊಂದು ವಿಧಾನಸಭಾ ಕ್ಷೇತ್ರ ಆದಮೇಲೆ ಅದ್ರದ್ದು ನಂಬರ್ ಬರುತ್ತೆ. ಇವಾಗ ಇದು ಬಂದು ನಮ್ಮದು ಚಿಕ್ಕಪೇಟೆ, ಮೊದಲು ಅಗ್ರಹಾರದಲ್ಲಿ ಇದ್ವಿ, ಅಗ್ರಹಾರದ್ದು ಚಿಕ್ಕಪೇಟೆ 79 ನಂಬರು. ಅದು 79 ಬರೆದು ಆ ಪಾರ್ಟ್ ನಂಬರು, ಸೀರಿಯಲ್ ನಂಬರು ಅದು ಬರೆದು ಬಿಟ್ಟ ಅಂದರೆ ಮುಗೀತು. ಅದು 2002 ಇದಾಯಿತು. ಅದ್ರ ಜೊತೆ ಲಿಂಕ್ ಮಾಡಿದೆ. ಹಾಗೆ ರಾಮ್ ಸರ್ ಇನ್ನೊಂದು ಹೇಳಿದ್ರು, ಅಂದರೆ ಈ ಹಿಂದೆ ಎಲ್ಲೆಲ್ಲಿ ಓಟ್ ಹಾಕಿದೀವಿ ಆ ಡೇಟ್ನು ಕೂಡ ಮೆನ್ಷನ್ ಮಾಡಬೇಕು ಅಂತ. ಅದು ಈಗ ನೋಡಿ, ಒಂದು ಮುಖ್ಯವಾಗಿ ಸುಮಾರು ಜನಕ್ಕೆ ಇವಾಗ ಟಿವಿಯಲ್ಲಿ ನೋಡ್ತಾ ಇರ್ತೀರ, ಇದು ತುಂಬ ಇದೆ, ಸೂಕ್ಷ್ಮವಾಗಿ ಕೇಳ್ಕೊಳ್ಳಿ. ಸಪೋಸ್ ನಿಮಗೆ 2002 ಗೊತ್ತಾಗಬೇಕಂತಂದರೆ ವೆರಿ ಸಿಂಪಲ್ ಲಾಜಿಕ್ ನಾನು ಹೇಳ್ತೀನಿ. ಓಕೆ, ನೀವು ನಾನು ಇವಾಗ ಬಂದು ವಿಲ್ಸನ್ ಗಾರ್ಡನಲ್ಲಿ ಇದ್ದೀನಿ. ವಿಲ್ಸನ್ ಗಾರ್ಡನ್ ಬಂದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ, ಈಗ 69 ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ. ನಂದು ಬಂದು ಆವಾಗ 79 ಚಿಕ್ಕಪೇಟೆ ವಿಧಾನಸಭೆ, ಎಲ್ಲಿ ಮಾಗಡಿ ರೋಡ್ 5ನೇ ಕ್ರಾಸಲ್ಲಿ ಇದ್ದಿದ್ದು. ಅದು ಬಂದು ಇವಾಗ ಗಾಂಧಿನಗರ್ ವಿಧಾನಸಭಾ ಕ್ಷೇತ್ರ ಆಗಿದೆ. ಓಕೆ, ವೆರಿ ಸಿಂಪಲ್. ಓಕೆ, ಸಪೋಸ್ ನಾನು ಎಲ್ಲಿ ಓಟ್ ಹಾಕಿ ನನಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಂದು ಹಳೆ ಮನೆ ಇದೆಲ್ಲ, ಹಳೆ ಮನೆ ಹತ್ರ ಹೋಗ್ಬಿಟ್ಟು ಓಕೆ, ಅಲ್ಲೂ ಯಾರನ್ನಾದ್ರು ಕೇಳಿದ್ರು ಸರ್ ಇದು ಇವಾಗ ನೋಡಿ ನಮ್ಮದು ವೋಟಿಂಗ್ ಆಗ್ತಾ ಇದ್ದು ನಾವು ಬಿನ್ನಿ ಮಿಲ್ ಕ್ಯಾಂಟೀನಲ್ಲಿ, ಬಿನ್ನಿ ಎಲೆಕ್ಟ್ರಿಷಿಯನ್, ಅದು ಕ್ಯಾಂಟೀನು ಇಲ್ಲ ಇವಾಗ, ಅದು ಪೋಲಿಂಗ್ ಸ್ಟೇಷನೇ ಇಲ್ಲ. ಇಲ್ದೋದ್ರೂ ಪರವಾಗಿಲ್ಲ, ಆ ಜಾಗಕ್ಕೆ ಹೋಗ್ಬಿಟ್ಟಿಲ್ಲ, ಅಲ್ಲಿ ಯಾರಾದರೂ ಅಳುಬರು ನಿಮ್ಮ ಪರಿಚಯದವ್ರು ಇದ್ದಂದ್ರೆ ಅವ್ರಿಗೆ ಕೇಳಿಬಿಟ್ಟು ಸರ್ ಅವಾಗ ನೀವೆಲ್ಲ ಎಲ್ಲಿ ಆಗ್ತಾ ಇದ್ರಿ, ಇಲ್ಲ ನಮ್ಮ ತಂದೆ ತಾಯಿ ಎಲ್ಲ ಅವಾಗ ಎಲ್ಲಿ ಓಟ್ ಆಗ್ತಿಲ್ಲ ಅಳುಬರ್ದು. ಇವಾಗ ಆಲ್ರೆಡಿ 6th ಆಗಿದೆ ಇವತ್ತು ಡೇಟು, 5 days ಆಯಿತು, 5-6 days ಆಗ್ಬಿಡ್ತು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ 2000 ಅಲ್ಲಿರೋರು ಎಲ್ಲಿ ಓಟ್ ಹಾಕಿದ್ರು ಅಂದ್ಬಿಟ್ಟು. ಅದೇ ಜಾಗಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ಯಾರಾದರೂ ಅಳುಬರಿಗೆ ನೀವು ಕೇಳ್ಬಿಟ್ಟು ಸರ್ ಎಲ್ಲ ಆಗ್ತಾ ಇದೆ ಅಂದರೆ ಅವ್ರು ಕ್ಲೀನಾಗಿ ಹೇಳ್ತಾರೆ, ಬಿನ್ನಿ ರೆಕ್ರಿಯೇಷನ್ ಸೆಂಟರ್ ಯಾವುದೋ ಒಂದು ಹೇಳ್ತಾರೆ. ಸೊ ಅದರಲ್ಲಿ ಅದು ಪೋಲಿಂಗ್ ಸ್ಟೇಷನ್ ಹೇಳ್ತಾರೆ. ನೀವು ಅದಕ್ಕೆ ಏನು ಮಾಡಿ, ECI ವೆಬ್ಸೈಟ್ಗೆ ಹೋಗಿ. ECI ವೆಬ್ಸೈಟ್ಗೆ ಹೋದಂದರೆ CO ಕರ್ನಾಟಕ ಅಲ್ಲ, ECI ವೆಬ್ಸೈಟು. ECI ವೆಬ್ಸೈಟ್ಗೆ ಹೋದಂದರೆ ECI ವೆಬ್ಸೈಟಲ್ಲಿ ನೀವು ರಾಜ್ಯ ಓಕೆ ಮತ್ತು ಜಿಲ್ಲೆ ಹಾಕಿದ್ಮೇಲೆ ಇದು ನಿಮ್ಮದು ಯಾವುದು ವಿಧಾನಸಭಾ ಕ್ಷೇತ್ರ ಕೇಳುತ್ತೆ. ಆ ವಿಧಾನಸಭಾ ಕ್ಷೇತ್ರ ಕೇಳಿದ ತಕ್ಷಣ ಲೆಫ್ಟ್ ಪೋಲಿಂಗ್ ಸ್ಟೇಷನ್ ಬರುತ್ತೆ. ಅದು ಕ್ಲಿಕ್ ಮಾಡಿದ್ರೆ 1 2 3 ಅಂತೇಳಿ ಪಾರ್ಟ್ ನಂಬರ್ದು ಆ ಪೋಲಿಂಗ್ ಸ್ಟೇಷನ್ ಹೆಸರುಗಳು ಬರುತ್ತೆ. ಇವಾಗ ನಮ್ಮದು ಅವಾಗೊಂದು ಚಿಕ್ಕಪೇಟೆದು ಬಂದು ನಂದು ಪಾರ್ಟ್ ನಂಬರ್ 2 ಇಂದ ಸ್ಟಾರ್ಟ್ ಆಗುತ್ತೆ. ಪಾರ್ಟ್ ನಂಬರ್ 1 ಬಂದು ಇದು ಯಾವುದು ಬಾಪೂಜಿ ಸ್ಕೂಲು. ಪಾರ್ಟ್ ನಂಬರ್ 2 3 4 5 6 ಬಿನ್ನಿ ರಿಕ್ರಿಯೇಷನ್ ಸೆಂಟರ್ ಅಂತೇಳಿ ಬರುತ್ತೆ. 4 ಪಾರ್ಟ್ ಗೊತ್ತಾಯ್ತಲ್ಲ, ಆ ಪಾರ್ಟಲ್ಲಿ ತಗೊಂಡು ಡೌನ್ಲೋಡ್ ಮಾಡಿಕೊಂಡು ಕ್ಲೀನಾಗಿ ಹುಡ್ಕೊಂಡು ಬರ್ಬೋದು. ಅದು ಹುಡ್ಕೋದ್ರಲ್ಲೂ ತಂದೆ ಸೈಡಲ್ಲಿ ಹುಡುಕ್ತಂದ್ರೆ ಈಸಿ ಆಗಿ, ಯಾಕಂದರೆ ಆವಾಗ ಬಂದು ನಮ್ಮ ತಾಯಿ, ನನ್ನ ತಮ್ಮ, ನಾನು 3 ಜನ ಇದ್ವಿ. ತಂದೆ ಸೈಡ್ ಒಂದೇ ಸಲ ಸೆಟ್ಟಲ್ಲಿ ಸಿಗುತ್ತೆ. ಸೊ ಆವಾಗ ಈಸಿಗೆ ಹುಡುಕ್ಬೋದು. ಅದು ಆ ಥರ ಮಾಡೋದಂದ್ರೆ ಇದಾಗುತ್ತೆ. ಮತ್ತು ಇನ್ನೊಂದು, ಇವಾಗ ನಾವು ಚುನಾವಣೆ ಆಯೋಗಕ್ಕೆ ಸಹ ಮತ್ತು ಎಲ್ಲರ ಚುನಾವಣಾ ಅಧಿಕಾರಿಗಳ ಸಹ ಹೇಳಿದ್ದೀವಿ, ನಿಮ್ಮ BLOಗಳು ಇದೆಲ್ಲ ಅದರೊಳಗೆ ಇದ್ದ ಮೇಲೆ ಅದೇ ಬರ್ತೀನಿ ನೋಡಿ. ಇದು ಯಾಕಂದ್ರೆ ಇದು SIR ಮೇನ್ ಏನಕ್ಕಂದ ಅಂದರೆ ಕೆಲವರು ಹೊರಗಡೆಯಿಂದ ಬಂದು ಇನ್ಎಲಿಜಿಬಲ್ ವೋಟರ್ಸ್ ಅಂದರೆ ಮೈಗ್ರೆಂಟ್ ವೋಟರ್ಸ್ ಇರ್ತಾರೆ, ಬೇರೆ ಬೇರೆ ದೇಶದಿಂದ ಏನೋ ಬಂದ್ಬಿಟ್ಟಿರ್ತಾರೆ. ಸೊ ಅವ್ರನ್ನ ಇದು ಮಾಡೋಕ್ಕೆ ಇವಾಗ 2002 ಅಂದ್ರೆ ಏನಾಗುತ್ತೆ, ನಿಮ್ಮದು ವಂಶ ಅಲ್ಲೇ ಇದಾಗ್ಬಿಡ್ತಲ್ಲ, ಪರಿಷ್ಕರಣೆ. ಹೌದು. ಸೊ ಇದು ನಾವು ಇವಾಗ ಚುನಾವಣೆ ಆಯೋಗ ಸಹ ಹೇಳಿದ್ದೀವಿ ಮೇಡಮ್, ಇವರು ಮ್ಯಾಪಿಂಗ್ ಮಾಡಿದ್ದಾರೆ, ಸೆಲ್ಫ್ ಮತ್ತು ಪ್ರಾಜಿನಿ ಮ್ಯಾಪಿಂಗು. ಎಲ್ಲ ವೋಟರ್ ನಂಬರ್ ಬೇರೆ ಜಿಲ್ಲೆಲೆಲ್ಲ 99% ಮ್ಯಾಪಿಂಗ್ ಆಗಿದೆ. ನಮ್ಮ BBMP ಲಿಮಿಟಲ್ಲಿ 80% ಮ್ಯಾಪಿಂಗ್ ಆಗಿದೆ. ಇವಾಗ ನಾವು ಚುನಾವಣೆ ಹೇಳ್ತಾ ಇದ್ದೀವಿ, ನೀವು ಅದು QR ಕೋಡ್ ಇದೆ. QR ಕೋಡ್ ಇವಾಗ ಸ್ಕ್ಯಾನ್ ಮಾಡಿದ್ರೆ ಏನು ಬರುತ್ತೆ, ಎನ್ಯುಮರೇಟೆಡ್ ಫಾರ್ಮ್ ಡಿಸ್ಟ್ರಿಬ್ಯೂಟೆಡ್ ನಾಟ್ ಡಿಸ್ಟ್ರಿಬ್ಯೂಟೆಡ್,
ಓಕೆ, ಕಲೆಕ್ಟೆಡ್ ನಾಟ್ ಕಲೆಕ್ಟೆಡ್ ಅವ್ರ ಎಪಿಕ್ ನಂಬರು ಹೆಸರು ಬರ್ತದೆ. ಇವಾಗ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಹೆಂಗೂ ನೀವು ಮ್ಯಾಪ್ ಮಾಡಿದ್ದೀರ, ಟೆಕ್ನಾಲಜಿ ಇದೆ, ಮ್ಯಾಪ್ ಮಾಡಿದ್ರೆ ಅದು QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ 2002 ಈ ವೋಟರ್ದು ಅವರು ಎಲ್ಲಿದ್ರು ಅದು ಬರಬೇಕಂತೇಳಿ ನಾವು ಇವಾಗ ಇದು ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು BLOಗಳಿಗೆ ಇದು ಇವಾಗ ನಾವು ಚರ್ಚೆಗೆ ಇದು ಮಾಡ್ತಾ ಇದ್ದೀವಿ, ನಿಮ್ಮ ಮುಂದೆನೇ ಅದು ಹೇಳಿಬಿಡ್ತೀವಿ. ಯಾಕಂದರೆ ಎಲ್ಲರಿಗೂ BLOಗಳಿಗೆ ನಾವೇನು ಹೇಳ್ತಾ ಇದ್ದೀವಿ, ಚುನಾವಣಾ ಆಯೋಗಕ್ಕೆ ನಿಮ್ಮ BLOಗಳು ಆ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಆ ಬೌಂಡ್ರಿ ಇದರಲ್ಲಿ ಅವ್ರದ್ದು 2002 ಯಾವ ವೋಟಿಂಗ್ ಪೋಲಿಂಗ್ ಸ್ಟೇಷನ್ ಇತ್ತಂತ ಅವ್ರಿಗೊಂದು ಗಮನಕ್ಕೆ ತರಬೇಕು. ಅವಾಗ ಏನಾಗುತ್ತೆ, ನಾವೇನಿಲ್ಲ ಫೋನಲ್ಲಿ BLOಗೆ ಫೋನ್ ಮಾಡಿಬಿಟ್ಟು, ಇವಾಗ ನಂದು ಅಗ್ರಹಾರದಲ್ಲಿತ್ತು, ಅಗ್ರಹಾರದಲ್ಲಿದ್ದರೆ ಅಗ್ರಹಾರದ್ದು ಅದು BLOಗೆ ಫೋನ್ ಮಾಡಿಬಿಟ್ಟು, ಸರ್ ಇದು 2002 ನಿಮ್ಮದು ಸರೌಂಡಿಂಗ್ ಪೊಲೀಸ್ ಸ್ಟೇಷನ್ ಇದ್ರದ್ದು ಪಾರ್ಟದು ಎಲ್ಲಿದೆ ಅಂದರೆ ಅವ್ರು ಬಿನ್ನಿ ಎಲೆಕ್ಟ್ರಿಷಿಯನ್ ಹೇಳಿದ್ರೆ 5 ನಿಮಿಷದಲ್ಲಿ ಮುಗೀತು, ಜನರು ಹುಡ್ಕೋದೇ ಬೇಕಾಗಿಲ್ಲ. ಈ ವಿಚಾರದಲ್ಲಿ ಹಳ್ಳಿಯವ್ರಿಗೆ ಸುಲಭ ಆಗುತ್ತೆ, ಸಿಟಿಯವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸಿಟಿ ಅದೇ ಇವರು ಏನು ಹೇಳ್ತೀನಿ ಅಂದರೆ ಸರ್, ಕಷ್ಟ ಇದೆ ಇಲ್ಲ ಅಂತ ರಾಮಲಿಂಗೇಗೌಡ್ರೆ, ವಿತ್ ರೆಸ್ಪೆಕ್ಟ್ ನಾನು ಏನು ಹೇಳ್ತೀನಿ ಅಂದರೆ, ಕಷ್ಟ ಎಲ್ಲರಿಗೂ ಇದೆ, ಎಲೆಕ್ಷನ್ ಆಫೀಸರ್ಸ್ಗೂ ಇದೆ, ಸರ್ಕಾರಕ್ಕೂ ಇದೆ, ಪೊಲಿಟಿಕಲ್ ಪಾರ್ಟೀಸ್ಗೂ ಇದೆ. ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಹೊಣೆ ನಾವು ಮಾಡ್ತಾ ಇಲ್ಲ. ನಾವೇನು ವಿ ಮೂವ್ ಫ್ರಮ್ ಒಂದು ಜಾಗದಿಂದ ಒಂದು ಈ ಸಿಟಿಸನ್ಸ್ಗೆ ಕಮ್ಯುನಿಕೇಶನ್ ಅಂದರೆ ನಾವು ಮಾಡಬೇಕದು. ಅಷ್ಟು ಸಿಂಪಲ್ ನಾವು ಮಾಡಲಿಲ್ಲ ಅಂತ ಅಂದರೆ, ತಿಳಿದಿರೋರು ಎಜುಕೇಟೆಡೇ ಮಾಡಲಿಲ್ಲ ಅಂದರೆ ಒಂದು ಸರ್ ನೀವು ಹೇಳ್ದಂಗೆ ಸರ್ ಹೇಳ್ದಂಗೆ ನೀವು ಅಡ್ಡ ಬಂದ್ರಿ, ಎಲ್ಲವೂ ಸರ್ಕಾರದ ಹತ್ರನೇ ಇದೆ, ಆದ್ರೂ ಜನಗಳೇ ತಗೊಂಡು ನಿಮ್ಗೆ ಯಾಕೆ ಕೊಡಬೇಕು? ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲದೇ ಇರೋ ಡೀಟೇಲ್ಸ್ನ ಹೇಗೆ ಯಾರು ಈಗ ಹೇಗೆ 10-20 ವರ್ಷ ಮುಂಚೆ ಇಲ್ಲದೇ ಇರೋ ಡೀಟೇಲ್ ಸಡನ್ ಆಗಿ ನಾವು ನೋಟಿಂಗ್ ಬಂದ ಅಂತ ಕಮಿಷನ್ ಅಲ್ಲೇ ಇದೆ, ಎಲ್ಲವೂ ಅವ್ರ ಹತ್ರ, ಸರ್ಕಾರದ ಬಳಿ ನಮ್ಮ ಇಡೀ ಜಾತಕನೇ ಅವ್ರ ಹತ್ರ ಇದೆ, ಆದ್ರೂ ನೀನ್ ತಗೊಂಡ್ಬಂದು ಕೊಡು ನನಗೆ. ಇಲ್ಲ ಅದೇ ನೀವು ಹೇಳೋದು ಇಬ್ರು ಹೇಳಿದ್ದು ಒಳ್ಳೆ ಸೂಕ್ಷ್ಮ. ಇದು ನೋಡಿ, ಇವಾಗ ಆಲ್ರೆಡಿ ಮ್ಯಾಪ್ ಆಗಿದೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಂದು 99%, ಕೊಳ್ಳೇಗಾಲ ಎಲ್ಲ 98, ಆಲ್ಮೋಸ್ಟ್ ಬೆಂಗಳೂರು BBMP ಲಿಮಿಟ್ ಬಿಟ್ಟು ಬೇರೆ ಕಡೆ ಎಲ್ಲ ಬಂದು 95-98% ಮ್ಯಾಪ್ ಆಗಿಬಿಟ್ಟಿದೆ. ಸರ್ ನಾವೇನು ಹೇಳ್ತಾ ಇದ್ದೀವಿ ಚುನಾವಣಾ ಆಯೋಗಕ್ಕೆ, ನೀವು ಆ ಮ್ಯಾಪ್ಡ್ ಆಗಿರೋ ಡೇಟಾ ಮೇಕ್ ಇಟ್ ಪಬ್ಲಿಕ್. ಅಂದರೆ ಒಂದು ವ್ಯಕ್ತಿ ಇವಾಗ ವೆಬ್ಸೈಟಲ್ಲಿ ನಿಮ್ಮ ವೋಟರ್ ನಂಬರ್ ಹಾಕಿದ ತಕ್ಷಣ ನಿಮ್ದು ಆಲ್ರೆಡಿ ಮ್ಯಾಪ್ ಆಗಿದೆಯಲ್ಲ, ಲಿಂಕ್ ಆಗಿದೆಯಲ್ಲ, ಸಾಫ್ಟ್ವೇರ್ ಇದೆ, ಇಮಿಡಿಯೇಟ್ಲಿ ಗಿವ್ ದಟ್ ಡೀಟೇಲ್. ಅದ್ರಲ್ಲಿ ಬಂದ ಅಂದರೆ ನಿಮ್ದು 5 ನಿಮಿಷ ಮುಗಿತು. ಇನ್ಫ್ಯಾಕ್ಟ್ ಇಶ್ಯೂ ಇರೋದು 20% ಅಲ್ಲಿ ಸರ್. ಆ 80% ಮ್ಯಾಪ್ ಆಗೋಗಿರುತ್ತಲ್ಲ, ಇನ್ನು ಉಳಿದಿರೋ 20%ಗೋಸ್ಕರನೇ ಈ ಪರಿಷ್ಕರಣೆ. ಯಾರು ಹೊಸಬ್ರು ಆ್ಯಡ್ ಆಗೋಗಿದ್ರೆ, ಒಬ್ಬ ಬಾಂಗ್ಲಾದೇಶಿಂದ ಬಂದಿದ್ರೆ, ನೇಪಾಳ, ಇದು ಅವ್ರಿಗೋಸ್ಕರ ಡಿಲೀಟ್ ಮಾಡಿ ಫಿಲ್ಟರ್ ಮಾಡೋ ಪರಿಷ್ಕರಣೆ, ಸ್ಕ್ರೂಟಿನೈಸ್ ಮಾಡೋದು. ಆಗಸ್ಟ್ 5 ಆದ್ಮೇಲೆ ಚಾನ್ಸ್ ಇದೆ ಯಾವುದಕ್ಕೆ ಪರಿಷ್ಕರಣೆಗೆ. ಅಂದ್ರೆ ಯು ಕ್ಯಾನ್ ಇಫ್ ಯುವರ್ ನೇಮ್ ಇಸ್ ಡಿಲೀಟೆಡ್ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಎಲ್ಲದಕ್ಕೂ ಆಗಸ್ಟ್ 5 ಹಿಡಿದು ಸೆಪ್ಟೆಂಬರ್ 4 ಅದು ಆಪರ್ಚುನಿಟಿ ಇದೆ. ಸೊ ಇಲ್ಲೇನು ಗೊಂದಲಕ್ಕೇನಿಲ್ಲ. ರಾಜಕೀಯ ಪಕ್ಷಗಳು ಅವ್ರವ್ರದ್ದು ಹೆದರಿಕೆ ಮೇಲೆ ಸರಿಯಾಗಿ ಕಮ್ಯುನಿಕೇಟ್ ಆಗಿದೆಯಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನ್ ಕೇಳಿದ್ರೆ ಆಗಿಲ್ಲ ಅಂತ, ಯಾಕಂದ್ರೆ ನಾವು ಅಪಾರ್ಟ್ಮೆಂಟ್ಗಳಲ್ಲಿ ಕನ್ಫ್ಯೂಷನ್ ಇದೆ. ಕ್ಷಮೆ ಇರಲಿ, ಕಾವೇರಿ 2 ಬಳಸೋದಿಕ್ಕೆ ಮುದ್ರಾಂಕ ಇಲಾಖೆ ಒಂದು ವಿಡಿಯೋ ಮಾಡಿಬಿಟ್ಟಿದೆ, ಅಪ್ಲೋಡ್ ಮಾಡಿ. ಯಾವ EC ಹೆಂಗ್ ತಗೋಬೇಕು, RTC ಹೆಂಗ್ ತಗೋಬೇಕು, ನೀವು ಸೇಲ್ ಡಿ ಹೆಂಗ್ ಅಪ್ರೋಚ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಹೆಂಗ್ ಮಾಡಿ ಪ್ರತಿಯೊಂದು ಮಾಡ್ಬಿಟ್ಟಿದೆಯಲ್ವಾ. ಈಗ ನಿಮ್ಗೆ ಏನೋ ಡೌಟ್ ಇತ್ತಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀರಾ, QR ಕೋಡ್ ಸ್ಕ್ಯಾನ್ ಮಾಡ್ತೀರಾ, ವಿಡಿಯೋ ಬರ್ತದೆ. ಯಾಕೆ ಈಗ ಸರ್ ಹೇಳಿದಾಗ ಯಾಕೆ ಒಂದು ಚಾನಲ್ ಮುಖಾಂತರ ಕೂತ್ಕೊಂಡು ಅಥವಾ ಅವ್ರದೇ ಒಂದು ವೆಬ್ಸೈಟ್ ಅಲ್ಲಿ ಒಂದು ವಿಡಿಯೋ ಮಾಡಿ ಅರ್ಜಿಯನ್ನು ಯಾವ ರೀತಿ ಫಿಲ್ ಮಾಡಬೇಕು, ಗೊಂದಲಗಳಿಗೆ ನಮ್ಗೆ ಸಂಪರ್ಕ ಮಾಡಿ ಒಂದು AI ಟೆಕ್ನಾಲಜಿ ತಗೊಂಡು ಇಟ್ಕೊಂಡಿದ್ದಾರೆ, ಅದಕ್ಕೆ ಹಾಕಿದ್ರೆ ನಿನ್ಗೆ ವಾಪಸ್ ಅದು ಕೊಡಬೇಕಲ್ಲ. ಸೊ ಅಂತ ಒಂದು ಬೆರಳು ಕೈಲಿರುವಂತಹ ಒಂದು ಅಂತರ್ಜಾಲವನ್ನ ಇವತ್ತು ನಾವು ಒಂದು ಏನಂತಾರೆ ಅದನ್ನ ಅಂತರ್ಜಾಲವನ್ನು ಇಂಟರ್ನೆಟ್ನ ಮತ್ತೆ ಫೆಸಿಲಿಟಿಗಳನ್ನ ಉಪಯೋಗಿಸ್ಕೊಳ್ಳದೇನೆ ಫಿಸಿಕಲ್ ಆಗಿ ಇವತ್ತಿಗೂ ಮುಂದುವರಿತಿದೀವಿ ಅಂದ್ರೆ ಇನ್ನು ಯಾಕೆ ನಮ್ಮ ದೇಶವನ್ನು ತಗೊಂಡು ಹಿಂದಕ್ಕೆ ಹಾಕ್ತಿದ್ದೀರಿ ಅಂತ. ಎಸ್ ಸರ್, ವ್ಯಾಲಿಡ್ ಪಾಯಿಂಟ್. ಎಸ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್, ಜೂನ್ 30ರಿಂದ ಜುಲೈ 29ರವರೆಗೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ಆದರೆ SIR ಶುರುವಾಗಿ ಇನ್ನೂ 10 ದಿನಗಳಾಗಿಲ್ಲ, ಆಲ್ರೆಡಿ ಸಾಕಷ್ಟು ಗೊಂದಲಗಳು ಶುರುವಾಗ್ತಾ ಇದೆ. ಈ ಬಗ್ಗೆ ಮಾತಾಡೋಣ. ಎಸ್ ರಾಮ್ ಸರ್, ಈಗ ಈ SIR ಪ್ರಾಸೆಸ್ ನಲ್ಲಿ ಶಾಸಕರ ರೆಸ್ಪಾನ್ಸಿಬಿಲಿಟಿ ಏನು ಅಂತ, ಈಗ ನನ್ನ ಕ್ಷೇತ್ರದಲ್ಲಿ SIR ನಡೀತಾ ಇದೆ ಅಂದ್ರೆ ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಬೇಕಾಗಿರೋದು ಅವರ ಕರ್ತವ್ಯ. ಯಾಕಂದ್ರೆ ಈಗ ರಾಮನಗರ ಕ್ಷೇತ್ರ ಆಗಿರ್ಬೋದು, ಕುಣಿಗಲ್ ಕ್ಷೇತ್ರ ಆಗಿರ್ಬೋದು, ಅಲ್ಲಿ ಈ ರೀತಿ ಅಕ್ರಮಗಳು ನಡೆದಿದೆ ಅನ್ನುವಂಥ ಆರೋಪ ಬಂದಾಗ ಶಾಸಕರನ್ನ ಕೇಳಿದಾಗ ಇಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಒಂದಿಷ್ಟು ಹಾರಿಕೆ ಉತ್ತರ ಕೊಟ್ಟರು. ಸೊ ಹೀಗಾಗಿ ಅವರ ರೆಸ್ಪಾನ್ಸಿಬಿಲಿಟಿ ಎಷ್ಟು ಮುಖ್ಯ ಇಲ್ಲಿ? ಮೇಡಮ್, ಒಬ್ಬ ಶಾಸಕ MLA ಕ್ಯಾಂಡಿಡೇಟ್ ಆಗಿ ನಿಂತ್ಕೋತೀನಿ ಅಂದ ತಕ್ಷಣ ಬೂತ್ ಮಟ್ಟದ ಮತ್ತೆ ರಸ್ತೆಯಲ್ಲಿರುವಂತಹ ಒಂದಷ್ಟು ಮುಖಂಡರುಗಳನ್ನ ಸಂಪರ್ಕ ಮಾಡೋದು ಈಸಿಯಾಗಿ ಸಂಪರ್ಕ ಮಾಡ್ತಾರೆ. ಯಾಕೆ? ತಾನು ಗೆಲ್ಲಬೇಕು, ತಾನು ಪಾರ್ಟಿಸಿಪೇಟ್ ಮಾಡಬೇಕು, ನನಗೆ ಓಟ್ ಜಾಸ್ತಿ ಬರಬೇಕು ಅಂತ. ಅದೇ ರೀತಿ ಚುನಾವಣಾ ಆಯೋಗ ಏನೊಂದು SIRನ ಮಾಡ್ತಿದೆ, ಅದಕ್ಕೂ ಯಾಕೆ ಪಾರದರ್ಶಕವಾಗಿ ನಾನು ಬೆಂಬಲಿಸ್ತೀನಿ ಅಂತ ಬಂದು ಯಾಕೆ ನಿಲ್ತಿಲ್ಲ ಅನ್ನೋದು ನಂದು ಒಂದು ಪ್ರಶ್ನೆ ಇದೆ. ಜೊತೆಗೆ
ರೋಣ ಕ್ಷೇತ್ರದಲ್ಲಿ 3,800 ಫೇಕ್ ಐ ಡಿ ಕಾರ್ಡ್ಗಳಿದೆ ಅನ್ನೋದನ್ನ ನಾವು ನೋಡ್ಕೊಂಡಿದ್ದೀವಿ. ಗದಗ ಕ್ಷೇತ್ರದಲ್ಲಿ 2,305 ನಕಲಿ ಫೇಕ್ ಐ ಡಿ ಕಾರ್ಡ್ಗಳಿತ್ತು ಅಂತ ನೋಡಿದ್ದೀವಿ. ಇದೇ ಸರ್ಕಾರ ಇದು ಒಂದು ನ್ಯಾಯಾಲಯದ ವಿಚಾರಣೆಯ ಸಂದರ್ಭದಲ್ಲಿ 20 ಲಕ್ಷ ಜನ ಬಾಂಗ್ಲಾ ವಲಸಿಗರು ನಮ್ಮ ರಾಜ್ಯದಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಷ್ಟು ವೆರಿ ಕ್ಲಿಯರ್ ಆಗಿ 20 ಲಕ್ಷ ಜನ ಇದ್ದಾರೆ ಅಂತ ಇವರು ಒಪ್ಕೊಂತಿದಾರಲ್ಲ, ಯಾಕೆ ಅವ್ರನ್ನ ಓಡಿಸುವಂತ ಕೆಲಸ ಮಾಡ್ತಿಲ್ಲ? ಯಾಕೆ ಈ ಸರ್ಕಾರದಲ್ಲಿರೋರ್ಗೆ ಬೇಡವಾ, ಬಿಜೆಪಿ ಅವ್ರಿಗೆ ಬೇಡವಾ, ಕಾಂಗ್ರೆಸ್ ಅವ್ರಿಗೆ ಬೇಡವಾ? ನಂದೊಂದು ಪಕ್ಷ ಕಾಂಗ್ರೆಸ್ ಸರ್ಕಾರವೂ ಸೇರಿದಂತೆ ಬಿಜೆಪಿ JDS ಅವರು ಸಹ ಎಲ್ಲೋ ಒಂದು ಕಡೆ ಒಲವನ್ನ ತೋರಿಸ್ತಿಲ್ಲ ಅಂತ ನನ್ಗನ್ನಿಸ್ತಿದೆ. ಒಲವು ತೋರಿಸೋದಾಗಿದ್ರೆ ಇವರು ಒಬ್ರೊಬ್ರು ಒಂದೊಂದು ಪಕ್ಷದವ್ರು ಒಂದೊಂದು ರೀತಿಯಾಗಿ ಹೇಳಿಕೆ ಕೊಡ್ತಿದ್ದಾರೆ. ಹೇಳಿಕೆ ಕೊಡೋದನ್ನ ಸೈಡ್ಗೆ ಇಡ್ರಿ, ನಿಮ್ಗೆ ಏನಾದ್ರೂ ಅದ್ರ ಲೋಪದೋಷಗಳಿದೆ, ಸರಿ ಇಲ್ಲ ಅಂದ್ರೆ ಚುನಾವಣಾ ಆಯೋಗನ ಪ್ರಶ್ನೆ ಮಾಡಿ. ಯಾಕೆ ಜನಗಳು ದಿಕ್ ತಪ್ಪಿಸ್ತಿದ್ರಿ? ಇದು ನೇರವಾಗಿ ಕಾಂಗ್ರೆಸ್ ಸರ್ಕಾರ ಗುಂಪು ಮಾಡಿಕೊಂಡು ಮಾಡ್ತಿದೆ SIR ಅನ್ನೋದಕ್ಕೆ ಉದಾಹರಣೆಗೆ ಹೇಳಿದಿರಿ. ಒಂದು ರಾಮನಗರ, ಒಂದು ಬ್ಯಾಟರಾಯಂಪುರ, ಒಂದು ಯಾವುದು ಕುಣಿಗಲ್ಲು. ಈ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಲವಾಗಿ ನಿಂತಿರುವಂತದ್ದು. DK ಅವರ ತವರೂರು ರಾಮನಗರ ಇದೆ. ಬ್ಯಾಟರಾಯಂಪುರ ಆಕ್ಟಿವ್ ಆಗಿರುವಂತಹ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಕ್ಷೇತ್ರ ಇದೆ. ಇನ್ನ DK ಅವರ ಸಂಬಂಧಿಕರಾದಂತಹ ಕುಣಿಗಲ್ಲು MLA ಸ್ವಂತ ಕಾಸ ಸಂಬಂಧಿಕರು, ಇವರೆಲ್ಲ ಯಾಕೆ ಅದನ್ನ ಎಲ್ಲ ಆಲ್ಮೋಸ್ಟ್ ಬಹುತೇಕ ಕಾಂಗ್ರೆಸ್ ಇರೋದು. ಯಾಕೆ ಇವರು ಮಾಡ್ತಿಲ್ಲ ಅದನ್ನ? ನಿಯಮ ಉಲ್ಲಂಘನೆ ಅಂತ ಕುಮಾರಸ್ವಾಮಿ ಅವರು ಒಂದ್ ಕಡೆ ಹೇಳಿಕೆ ಕೊಡ್ತಾರೆ. ಶಾಸಕರುಗಳು ಏನ್ ಮಾಡ್ಬೇಕು? ನಾವ್ ಹೆಂಗೆ ಚುನಾವಣಾ ಸಂದರ್ಭದಲ್ಲಿ ವಿಶ್ವಾಸಕ್ಕೆ ಜನಗಳನ್ನ ತಗೊಂಡು ಮತವನ್ನ ಹಾಕಿಸ್ತೀವೋ ಅದೇ ರೀತಿ ಪಾರದರ್ಶಕತೆಯಿಂದ ಮತ್ತೆ ವೋಟರ್ ಪರಿಷ್ಕರಣೆ ಆಗ್ಲಿ ಅಂತ ಹೇಳಿ, ಅಂದ್ರೆ ಅಲ್ಲಿ ಅವ್ರಿಗೂ ಲಾಭ ಇದೆ. ಒಂದು ವೇಳೆ ಬೇರೆ ಕಡೆಯಿಂದ ಬಂದು ಆ ಕ್ಷೇತ್ರದಲ್ಲಿ ಇರೋರಿಗೆ ಹೊಸದಾಗಿ ID ಕಾರ್ಡ್ ಸಿಕ್ದಂಗಾಯ್ತು, ಅಥವಾ ID ಕಾರ್ಡ್ ವರ್ಗಾವಣೆ ಆದ್ರೆ ಮತ್ತೆ ಆತನಿಗೆ ಯಾರಿಗಾರು ಒಂದು ವೋಟ್ ಹಾಕಿ ಅವ್ರಿಗೂ ಒಂದು ವೋಟರ್ ID ಸಿಕ್ದಂಗಾಯ್ತು. ಸೊ ಇದನ್ನ ಯಾಕೆ ಇವ್ರು ಗಮನಿಸ್ತಿಲ್ಲ? ಇವ್ರು ವೆರಿ ಕ್ಲಿಯರ್ ಆಗಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಯಾವುದನ್ನೇ ತರಲಿ ವಿರೋಧ ಮಾಡುವಂಥದ್ದು, ಜನಗಳಿಗೆ ಗೊಂದಲ ಎಬ್ಬಿಸುವಂಥದ್ರಲ್ಲಿ ಪರಿಣಿತರಿದ್ದಾರೆ ಈ ರಾಜಕಾರಣಿಗಳು. ಈ ತಲೆಮಾರು ಹೋದ್ರೆ ಮುಂದಿನ ತಲೆಮಾರಲ್ಲಿ ಅದು ಸರಿ ಹೋಗ್ಬೋದೇನೋ. ಜೊತೆಗೆ RR ನಗರದ ಹಗರಣವನ್ನ ನಾವು ಇದು ಮಾಡಂಗಿಲ್ಲ. ಒಂದೇ ಪ್ಲಾಟ್ ಅಲ್ಲಿ ಸಾವಿರಾರು ಜನಕ್ಕೆ ಇವರು ವೋಟರ್ ID ಮಾಡಿಕೊಟ್ಟಿದ್ರು ಅನ್ನೋದನ್ನು ನಾವು ಇನ್ನೂ ರಾಜ್ಯದ ಜನ ಮರ್ತಿಲ್ಲ. ಜೊತೆಗೆ ಚಿಲುಮೆ ಅನ್ನೋ ಒಂದು ಕಂಪನಿ ಮತದಾರರ ಪಟ್ಟಿಯನ್ನು ಅಳಿಸೋದಕ್ಕೆ ಮುಂದಾಗಿತ್ತು ಅನ್ನೋದನ್ನು ನಾವು ಯಾರು ಇನ್ನೂ ಮರ್ತಿಲ್ಲ. ಸೊ ಇವೆಲ್ಲ ಯಾರು ನಾವುಗಳು ಮಾಡಿದೀವ? ಪಬ್ಲಿಕ್ ಮಾಡಿದಾರ? ಎಲ್ಲ ರಾಜಕಾರಣಿಗಳ ಪ್ರೇರಿತನೆ. ಈಗ BLOಗಳು ಏನು ಗುಡ್ಡೆ ಹಾಕೊಂಡು ಇವರು SIR ಮಾಡ್ತಿದ್ದಾರೆ, ಅವ್ರು ಗುಂಪು ಕಟ್ಕೊಂಡು. ಇದು ರಾಜಕಾರಣಿಗಳ ಪ್ರೇರಿತ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಪರವಾಗಿ ಏನಾದ್ರು ಈ BLOಗಳು ಕೆಲಸ ಮಾಡ್ತಿದ್ದಾರೆ ಅನ್ನೋದು ನನ್ನಂತೆಯವ್ರಿಗೆ ಅದು ಅನುಮಾನ ಮಾಡೋ ಸಹಜ. ಇದಕ್ಕೆಲ್ಲ ತೆರೆ ಎಳಿಬೇಕು ಅಂದ್ರೆ ಚುನಾವಣಾ ಆಯೋಗ ಮಧ್ಯ ಪ್ರವೇಶಿಸಬೇಕು. ನಾನೇನ್ ನಿಯಮ ಹೇಳಿದೀನಿ ಆ ನಿಯಮನ ನೀವು ಪಾಲಿಸಬೇಕು. ಶಾಸಕರು ಏನ್ ಬರ್ತಾರೆ, ಶಾಸಕರು ರಾಜಕಾರಣಿಗಳ ಸೈಡ್ ತಳ್ಳಿ ಅದೇ ಚುನಾವಣಾ ಆಯೋಗ ರಾಜಕಾರಣಿಗಳಿಗೆ ಪಕ್ಷಗಳಿಗೂ ನೋಟಿಸ್ ಇಶ್ಯೂ ಮಾಡ್ಲಿ. ನೀವು ಏನೇ ಗೊಂದಲ ನಿಮ್ಗೆ ಅನ್ಸಿದ್ರೆ ನಮ್ಗೆ ಇದು ಸರಿ ಇಲ್ಲ, ಇದು ತಪ್ಪು, ಇದು ಹಾಗೆ ಹೀಗೆ ನನ್ನವಾಗಿ ನೇರವಾಗಿ ನಮ್ಮ ಚುನಾವಣಾ ಆಯೋಗನ ಸಂಪರ್ಕ ಮಾಡಿ, ನಾವು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಯಾರು ಮಧ್ಯದಲ್ಲಿ ಬಂದು ಪ್ರಶ್ನೆ ಮಾಡೋದಕ್ಕೆ ಮತ್ತೆ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಯಾಕೆ ಇವ್ರು ಮಾಡ್ತಿಲ್ಲ? ಸೊ ಇಲ್ಲೂ ರಾಜಕಾರಣಿ ಪ್ರೇರಣೆ ಇದೆಯಾ ಅಥವಾ ಅವರೇನು ಶಾಮಿಲ್ ಇದೆಯಾ? ಇಲ್ಲೂ ಚುನಾವಣಾ ಆಯೋಗ ನಾನು ಇಲ್ಲ ಅನ್ನೋದಾದ್ರೆ ನೇರವಾಗಿ ಫೀಲ್ಡ್ ಇಳಿಲಿ, ಕೆಲಸ ಮಾಡ್ಲಿ, ಶಾಸಕರಿಗೆ MLAಗಳ ಪಕ್ಷಕ್ಕೆ ಹೇಳಿ ನೀವು ಇಂಟರ್ಫಿಯರ್ ಆಗಬಾರ್ದು, ಆದ್ರೆ ನಿಮ್ ಚುನಾವಣಾ ಸದಸ್ಯರು ರದ್ದು ಮಾಡ್ತೀವಿ ಅಂತ ಹೇಳಿ. ಯಾಕೆ ಇವ್ರು ಹೇಳಿಲ್ಲ? ಚುನಾವಣಾ ಆಯೋಗ ಪ್ರತಿಯೊಬ್ಬ BLಗಳಿಗೂ ಏನ್ ಮಾಡಬೇಕು, ಯಾವ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಬೇಕು, ಅರ್ಜಿನ ಯಾವ ರೀತಿ ವಿತರಣೆ ಮಾಡಬೇಕು, ವಾಪಸ್ ಹೆಂಗ್ ಕಲೆಕ್ಟ್ ಮಾಡಬೇಕು, ಅದನ್ನ ನಾವು ಸಬ್ಮಿಟ್ ತಗೊಂಡಾದ ಮೇಲೆ ಅಲ್ಲಿ ಬರುವಂತ ಲೋಪದೋಷಗಳನ್ನ ನಾವು ನೋಟಿಸ್ ಮಾಡ್ತೀವಿ. ಅದಕ್ಕೆ ಆ ಮತದಾರ ನಮಗೆ ವಾಪಸ್ಸು ಪತ್ರೋತ್ತರ ಬರೀಬೇಕು ಅಥವಾ ಅದನ್ನು ಸರಿಪಡಿಸ್ಕೋಬೇಕು. ಅದಾದ್ಮೇಲೆ ನಾವು ಅಂತಿಮವಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡೋದಂತ ವೆರಿ ಕ್ಲಿಯರ್ ಆಗಿ ಹೇಳಿದೆ. ಇಷ್ಟೆಲ್ಲ ಇದ ಮೇಲೂ ಈ ರಾಜಕಾರಣಿಗಳು ಈ ರೀತಿ ಮಧ್ಯಪ್ರವೇಶ ಮಾಡಿ ಜನಗಳ ಗೊಂದಲ ಉಂಟು ಮಾಡ್ತಿರೋದನ್ನ ಮೊದಲು ಚುನಾವಣಾ ಆಯೋಗ ಇದನ್ನು ತಡಿಬೇಕು. ಇದನ್ನು ತಡೆದ್ರೆ ಎಲ್ಲದಕ್ಕೂ ಮುಕ್ತಿ ಸಿಗುತ್ತದೆ. ಖಂಡಿತ ಸರ್. ಇನ್ನು ಕೃಷ್ಣ ಸರ್, ಈಗ ಒಂದ್ ಕಡೆ SIR ಪ್ರೋಸೆಸ್ ಶುರುವಾಗಿದೆ, ಸೇಮ್ ಟೈಮಲ್ಲಿ ಸರ್ಕಾರ ಈ ಗೃಹ ಜ್ಯೋತಿ ಈ ಪರಿಷ್ಕರಣೆ ಸ್ಕೀಮ್ಗಳ ಪರಿಷ್ಕರಣೆಗೂ ಕೂಡ ಮುಂದಾಗಿದೆ. ಅಂದ್ರೆ ಇದೇ ಟೈಮಲ್ಲಿ ಯಾಕೆ ಅಂತ ನಿಮ್ಮ ಪ್ರಕಾರ? ತಪ್ಪಲ್ವಾ ಮೇಡಮ್? ನಾನು ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಆರ್ಟಿಕಲ್ ಕೂಡ ಬರೆದಿದ್ದೆ. ಬಟ್ ಇದಕ್ಕೆಲ್ಲ ಚುನಾವಣಾ ಆಯೋಗ ಅವ್ರಿಗೆ ಪವರ್ಸ್ ಇದೆ. ಯು ಕ್ಯಾನ್ ಕಾಲ್ ಇಟ್ ಎಸ್ ನ್ಯೂಸೆನ್ಸು. IPC 186 188 ಇದರೊಳಗಡೆ ಎಲ್ಲ ಯು ಕ್ಯಾನ್ ಟೇಕ್ ಆ್ಯಕ್ಷನ್ಸ್. ಅದು ರಾಜಕಾರಣಿಗಳ ಮೇಲಿರ್ಬೋದು ಅಥವಾ BLOಗಳ ಮೇಲಿರ್ಬೋದು. ಅನವಶ್ಯಕವಾಗಿ ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿಗೆ ಫೇವರ್ ಮಾಡ್ತಾ ಇದ್ರೆ BLOಗಳಿಗೆ ಅವರು ಆ್ಯಕ್ಷನ್ ತಗೋಬೋದು 186 188 IPCಲಿ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ ಆ ಸೀರಿಯಸ್ನೆಸ್ಸು ಎಲೆಕ್ಷನ್ ಕಮಿಷನ್ನು BLOಗಳಿಗೆ ನೋಟಿಸ್ ಕೊಡೋದಾಗಲಿ, ಒಂದು ಎಚ್ಚರಿಕೆ ಕಾಷನ್ ಲೆಟರ್ ಆಗಲಿ, ಈ ಥರ ಮಾಡಿದ್ರೆ ದೇ ಕ್ಯಾನ್ ಸಸ್ಪೆಂಡ್ ದೆಮ್, ದೇ ಕ್ಯಾನ್ ಟ್ರಾನ್ಸ್ಫರ್ ದೆಮ್. ಈಗ ಮಾಡ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ. ಕಮಿಷನರ್ನ ಚೇಂಜ್ ಮಾಡಿಬಿಡ್ತಾರೆ, ಪೊಲೀಸ್ ಕಮಿಷನರ್ನ ಚೇಂಜ್ ಮಾಡ್ಬೋದು ನೀವು, ಅಷ್ಟು ಪವರ್ಸ್ ಇದೆ. ಇಷ್ಟು ಪವರ್ಸ್ ಇರೋ ಚುನಾವಣಾ ಆಯೋಗ ಯಾವುದೋ ಒಂದು ರಾಜ್ಯ ಸರ್ಕಾರ ಈಗೊಂದು ಇದು ಚುನಾವಣಾ ಇದು ಎಲೆಕ್ಟೋರಲ್ ಪ್ರೊಸೀಜರ್ ಕೂಡ ಇದು ಕೂಡ SIR ಇಟ್ಸ್ ಅ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಾಸೆಸ್.
ಇದು ಮಾಡುವಾಗ ಇದು ಸೀರಿಯಸ್ನೆಸ್ಸು ಏನು ಅಂದರೆ ನಿಮ್ಮ ಎಲೆಕ್ಟೋರಲ್ ರೂಲ್ಸಲ್ಲಿ ಏನೇನು ಕರೆಕ್ಷನ್ ಆಗಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ಇಟ್ಸ್ ವೆರಿ ಸೀರಿಯಸ್ ಪ್ರೋಸೆಸ್. ಇದಕ್ಕೆ ರಾಜ್ಯ ಸರ್ಕಾರ ಇದಕ್ಕೆ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಕೊಡಬೇಕು. ಕೊಡ್ತಾ ಇಲ್ಲ ಅಂದಾಗ ಎಲೆಕ್ಷನ್ ಕಮಿಷನ್ ಅವ್ರಿಗೂ ನೋಟಿಸ್ ಕೊಡ್ಬೋದು, ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿಗೂ ಕೊಡ್ಬೋದು, ಯಾರಿಗೆ ಬೇಕು ಕೊಡ್ಬೋದು. ಕೊಡ್ತಾ ಇಲ್ಲ ಅಂದರೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಒಂದು ಕಾರಣ ಬರ್ತದೆ. ಇದರಲ್ಲಿ ಏನಕ್ಕೆ ಈ ಥರ ಮಾಡ್ತಾ ಇದ್ರಿ, ಈಗ ಇಷ್ಟೆಲ್ಲ ಗೊಂದಲ ಇದೆ, ಇದೆಲ್ಲ ಮಾಡಿ ಅಂದ್ಬಿಟ್ಟು ಒಂದಷ್ಟು ಡಿಲೀಟ್ ಮಾಡಿಬಿಟ್ಟು ಇದು ಮಾಡಿಬಿಟ್ರೆ ಮುಗ್ದೋಯ್ತಾ, ಅದು ತಪ್ಪಾಗುತ್ತೆ. ನಾನೇನು ಹೇಳ್ತಾ ಇರೋದು, ಯು ಹ್ಯಾವ್ ದ ಪವರ್ಸ್, ಯೂಸ್ ಮಾಡಿ. ಈ ಥರ ಗುಡ್ಡೆ ಹಾಕ್ಕೊಂಡು ಮಾಡೋದು, ನೀವು ಕಮ್ಯುನಿಕೇಷನ್ ಕರೆಕ್ಟಾಗಿ ಮಾಡಿ, ನೀವು ಪವರ್ಸ್ ಇರೋದ್ರಿಂದ ಅದನ್ನು ಯೂಸ್ ಮಾಡಿ ಅಂತ ನಾನು ಚುನಾವಣಾ ಆಯೋಗಕ್ಕೆ ಹೇಳ್ತೀನಿ. ಈ ಪರ್ಟಿಕ್ಯುಲರ್ಲಿ ಇದರಲ್ಲಿ ಒಂದು ಸ್ವಲ್ಪ ಇದು ಇದೆ, ಯಾಕೆಂದರೆ ಈಗ ಅಕಸ್ಮಾತ್ ಏನಾದರೂ ಇಲ್ಲಿ ಡಿಲೀಷನ್ ಎಲ್ಲ ಆಗಿಬಿಟ್ರೆ, ಈ ರಾಜ್ಯ ಸರ್ಕಾರ ಸುಮಾರು ಗ್ಯಾರಂಟಿಗಳು ಕೊಡ್ತಾ ಇದೆ ಅಲ್ವಾ, ರಾಜ್ಯ ಸರ್ಕಾರ ಗ್ಯಾರಂಟಿಗಳು ಕೊಡ್ತಾ ಇರೋದು ಇಷ್ಟು ಜನಕ್ಕೆ ಡಿಲೀಟ್ ಇವ್ರು ಇರೇ ಇರಲಿಲ್ಲ, ಇಂಥವ್ರಿಗೆ ನೀವು ಇಷ್ಟು 3 ವರ್ಷ ಸ್ಕೀಮ್ಗೆ ಗ್ಯಾರಂಟಿ ಕೊಟ್ಟಿದ್ದೀರಾ ಅನ್ನೋ ಭಯ, ಅದು ಅವ್ರು ಆವಾಗ ಚಾಲೆಂಜ್ ಆಗುತ್ತೆ, ನೀವೇ ಎಲ್ಲ ಮೋಸ ಅದು ಇದು ಅಂತ ಹೇಳಿ ಅದು ಒಂದು ಪೊಲಿಟಿಕಲ್ ಇದಾಗುತ್ತೆ ಅನ್ನೋದ್ರ ಭಯದಿಂದ ಕಾಂಗ್ರೆಸ್ ಅವರು ಅವ್ರದ್ದೇ ಆದಂಥರ ಒಂದು ಗ್ಯಾರಂಟಿ ವೆರಿಫಿಕೇಶನ್ ಸ್ಕೀಮ್ನ ವೆರಿಫಿಕೇಶನ್ ಪ್ರಾಸೆಸ್ ಮಾಡಬೇಕು ಅಂತ ಇದೆಲ್ಲ ರಾಜಕೀಯ ಅವರು ಪ್ಯಾರಲಲ್ ಆಗಿ ಮಾಡ್ತಾ ಇದ್ದಾರಂತೆ. ನಾನು ಕೇಳೋದು, ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ಇವ್ರಿಗೆ ಆಫೀಸರ್ಸ್ ಕೊರತೆ ಇದೆ ಅಂತ ಟೈಮ್ನಲ್ಲಿ ಇದು ಮಾಡೋದು, ಇದು ಮಿಸ್ಚೀಫ್, ರಾಜ್ಯ ಸರ್ಕಾರದ್ದು ಮಿಸ್ಚೀಫು, ನ್ಯೂಸೆನ್ಸು. ಎಲೆಕ್ಷನ್ ಕಮಿಷನ್ ಕ್ಯಾನ್ ಟೇಕ್ ಆ್ಯಕ್ಷನ್ ಆನ್ ದೆಮ್, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಪೊಲಿಟಿಕಲ್ಲು ಯಾವ ಕಾರಣದಿಂದ ಮಾಡ್ತಾ ಇಲ್ಲ ಅನ್ನೋದು ಆಗುತ್ತೆ, ತಪ್ಪಾಗುತ್ತೆ ಮೇಡಮ್. ಇದು ದೇ ಶುಡ್ ಕರೆಕ್ಟ್ ಇಟ್, ಅದರ್ವೈಸ್ ಪೀಪಲ್ ವಿಲ್ ಲೂಸ್ ಟ್ರಸ್ಟ್ ಇನ್ ದ ಎಲೆಕ್ಷನ್ ಕಮಿಷನ್ ಇಟ್ ಸೆಲ್ಫ್ ಅಂತ ನಾನು ಹೇಳ್ತೇನೆ. ಎಸ್, ಇನ್ನು ಅರುಣ್ ಸರ್, ನೀವು SIR ಬಗ್ಗೆ ತುಂಬ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಈಗ SIR ಇಂದ ಪ್ರಾಬ್ಲಮ್ಸ್ ಏನೆಲ್ಲ ಆಗುತ್ತೆ ಸರ್, ಜೊತೆಗೆ ಈ ಜೆನ್ಯೂನ್ ವೋಟರ್ಸ್ ಮಿಸ್ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಅಂತ? ನೋಡಿ, ಅದು ಹೇಳೋದಕ್ಕಿಂತ ಮುಂಚೆ ಸರ್ ಒಂದು ಹೇಳ್ತಾಯಿದ್ರು, ಯಾಕೆ ಕಾನೂನು ಕ್ರಮ ತಗೊಳ್ಬೇಡ ಉಂಟು. ಸೆಕ್ಷನ್ 32 ಆಫ್ RP ಆ್ಯಕ್ಟ್ 1950 ಕ್ಲಿಯರ್ಲಿ ಹೇಳುತ್ತೆ, ಎಲೆಕ್ಟ್ರಲ್ ರೋಲ್ಸ್ ಮಾಡಬೇಕಾದ್ರೆ ಓಕೆ ಕರೆಕ್ಷನ್ನು, ಓಕೆ ಡಿಲೀಷನ್, ಏನೇ ಅಡಿಷನ್ ಏನೇ ಆಗಲಿ ಅದು ಕರೆಕ್ಟಾಗಿ ಮಾಡಿಲ್ಲ ಅಂದರೆ RP ಆ್ಯಕ್ಟ್ ಸೆಕ್ಷನ್ 32 ಅಡಿಯಲ್ಲಿ 1950 ಸೆಕ್ಷನ್ 9ರಲ್ಲಿ FIR ಮಾಡ್ಬೋದು. ನಾವು ಚುನಾವಣೆ ಆಯೋಗಕ್ಕೆ ಇವಾಗ ಈ TV ಚಾನಲ್ ಮುಂದೆ ಹೇಳ್ತಾ ಇದ್ದೀವಿ, ಈ ಥರ ಏನಾದರೂ ನೀವು ಒಂದು ಕೊಡೋದು ಒಂದು SOP, ಸರ್ ಹೇಳೋದು SOP ಹೇಳಿದ್ರಲ್ಲ, ದೇರ್ ಇಸ್ ಅನ್ SOP ಫಾರ್ ಎನ್ಯುಮರೇಟರ್ಸು. ಡಿವಿಯೇಷನ್ ಅದಂದರೆ ದಯವಿಟ್ಟು ಒಂದು 2-3 ಮನೆಗೆ FIR ಹಾಕಿ ಕೇಸ್ ಮಾಡಿ, ಅವಾಗ ಏನಾಗುತ್ತೆ, ಭಯ ಬರುತ್ತೆ. ಇಲ್ಲದಾದರೆ ನೋಡಿ, BLAಗಳು ರಾಜಕೀಯ ವ್ಯಕ್ತಿಗಳ ಒತ್ತಡದಲ್ಲಿದ್ದಾರೆ. ಓಕೆ, ನೀವು ಒಂದು ಇಬ್ಬರಿಗೆ FIR ಮಾಡಿ ಎಲ್ಲ ಸರಿಯಾಗುತ್ತೆ. ಯಾಕಂದರೆ ಟುಡೇ ಇಸ್ ಇನ್ನೂ ಹಾಫ್ ವೇ ಆಗಿಲ್ಲ, ಇನ್ನು ಮುಂದೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಹೇಳೋರು ಕೇಳೋರಿಲ್ಲ ಅಂದರೆ ಹೆಂಗೆ ಬೇಕಾದ್ರೆ ಆಡ್ತಾರೆ. ಯಾಕೆ ಕಾನೂನಲ್ಲಿ ಇದೆ ಸೆಕ್ಷನ್ 32 RP ಆ್ಯಕ್ಟ್ 1950, ಫೈಲ್ ಅನ್ FIR, ಇಲ್ಲದ್ರೆ DC ಮೇಲೆ ಹಾಕ್ಬಿಡಿ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್, ಜಿಲ್ಲಾಧಿಕಾರಿನ IAS ಆಫೀಸರ್ಗೆ FIR ಮಾಡಿಬಿಡಿ, ಎಷ್ಟು ಮುಗೀತು, ಇಡೀ ಜಿಲ್ಲೆ ಟೈಟ್ ಆಗಿಬಿಡುತ್ತೆ. ಒಂದು IAS ಆಫೀಸರ್ ಸಸ್ಪೆಂಡ್ ಆದಂದರೆ ಇದೆ ಎಲೆಕ್ಷನ್ ಇದರಲ್ಲಿ, ನೀವು ಹೇಳ್ದಂಗೆ ಎಲೆಕ್ಷನ್ ಕಮಿಷನ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅವ್ರು ಯಾರಿಗೂ ರಿಪೋರ್ಟ್ ಮಾಡೋಕ್ಕಾಗಲ್ಲ. ಆಯಿತು, DC ಮೇಲೆ ಹಾಕ್ಬಿಡೋದು FIR. ಯಾಕಂದ್ರೆ ಆ ಜಿಲ್ಲೆದು ಅವರೇ ಜವಾಬ್ದಾರಿ ರೀ. ಅವ್ರ ಜಿಲ್ಲೆಯಲ್ಲಿ ಗುಜ್ ಆಗ್ತಾ ಇದೆ ಅಂದರೆ ಒಂದು ಇದು ಮಾಮೂಲಿ ಒಂದು SR ಮಾಡೋಕ್ಕಾಗಲ್ಲ, ನಾಳೆ ದಿನ ವೇರ್ ದೇ ವಿಲ್ ಮೇಂಟೈನ್. ಆಮೇಲೆ ಮೇಡಮ್ ನೀವು ನೋಡ್ತೀರಾ, ಜಸ್ಟ್ ಒಂದು ಆ್ಯಡ್ ಮಾಡ್ತೀನಿ ಮೇಡಮ್, ಟೇಕ್ 1 minute. ಈಗ ಎಲೆಕ್ಷನ್ ನಡೆಸಬೇಕಾದ್ರೂ ಕೂಡ ಪೊಲೀಸ್ ಬರೀ ಕಮಿಷನರ್ ಚೇಂಜ್ ಮಾಡಲ್ಲ. ನಿಮಗೆ ನಂಬಿಕೆ ಇಲ್ಲ ಸ್ಟೇಟ್ ಪೊಲೀಸ್ ಮೇಲೆ ಅಂದರೆ ನೀವು ಸೆಂಟ್ರಲ್ ರಿಸರ್ವ್ ಪೊಲೀಸ್ಗೂ ಕರ್ಸ್ಕೊಳ್ತೀರಾ, ಅಂದರೆ ಒಂದು ನಡೆಸಬೇಕು, ಯಾಕಂದರೆ ಕರೆಕ್ಟಾಗಿ ಒಂದು ಎಲೆಕ್ಷನ್ ನಡೆಸಬೇಕು ಅಂತ. ಅದೇ ಥರ ನೀವು BLOಗಳಿಗೆ ನಂಬಿಕೆ ಇಲ್ಲ ಅಂತಂದರೆ ಯು ಹ್ಯಾವ್ ಟು ಸಿ ಎಲೆಕ್ಷನ್ ಕಮಿಷನ್ ಹ್ಯಾಸ್ ದ ಪವರ್ ಟು ಇನ್ಸ್ಟಾಲ್ ಆಫೀಸರ್ಸ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್. ಅದು ಚಾನ್ಸ್ ಇದೆ. ನಿಮ್ಗೊಂದು ಯಾವುದೇ ಒಂದು ಪಾರ್ಟಿಗೆ ಇವ್ರು ಫೇವರ್ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಅದು ಮಾಡಿದ್ರೆ ಮಾಡ್ಬೋದು, ತಪ್ಪೇನಿಲ್ಲ. ನಾನೇನು ಕೇಳ್ತಾ ಇರೋದು, ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇದಕ್ಕೆ ಬೇರೆಯವ್ರ ಕಡೆ ಮಾಡಿಸಿ, ನ್ಯೂಟ್ರಲಿಂದ ಮಾಡಿಸಿ ಅಂತ ಅನ್ನೋ ಇದು ಇರಬೇಕು. ಅದಿಲ್ವೇ, ಆ ವ್ಯವಸ್ಥೆ ಇಲ್ವೇ ನಮ್ಮ ಹತ್ರ. ಅದ ಕಾರಣದಿಂದ ಇವಾಗ ನೋಡಿ, ಎಲೆಕ್ಷನ್ ಟೈಮಲ್ಲಿ ಕ್ಯಾಂಡಿಡೇಟ್ಸ್ ಮೇಲೆ ಕೋಡ್ ಆಫ್ ಕಂಡಕ್ಟ್ ಇರಬೇಕಂದ್ರೆ ಅದೇನೋ ಇರೋದು ಮಾಡಿದ್ರೆ ಅಭ್ಯರ್ಥಿ ಮೇಲೆ FIR ಮಾಡ್ತಾರೆ ರೀ. ಇವಾಗ ಇವ್ರ ಮೇಲೂ ಮಾಡಲಿ, ಅಧಿಕಾರಿಗಳ ಮೇಲೂ. ಮತ್ತು ನೀವು ಅದು ಹೇಳ್ತಾ ಇದ್ದೀವಿ, ಸಾರಿ ಡಿವಿಯೇಷನ್ ಆಯಿತು, ಇದರಿಂದ ಏನೇನು ತೊಂದರೆಗಳಾಗ್ಬೋದು ಇದೆ ಅಂತೇಳಿ ಒಂದು ಹೇಳ್ತೀನಿ ನೋಡಿ. ಅರ್ಹ ಮತದಾರರು ಯಾರೂ ಕೈ ಬಿಟ್ಟು ಹೋಗೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಓಕೆ, ಅಂದರೆ ಯಾಕಂತ ಹೇಳ್ತೀನಿ ನೋಡಿ, ಸಪೋಸ್ ನಿಮ್ಮದು 2002ರಲ್ಲಿ ನಿಮ್ಗೆ ಹುಡುಕಿದ್ರಿ, ಸಿಗಲಿಲ್ಲ, ಇಲ್ಲ ಹುಡುಕೋಕ್ಕಾಗಲ್ವೋ, ಬಿಟ್ಬಿಟ್ರಿ, ಅಯ್ಯೋ ರಾಮ ಬೇಡ ಅಂತೇಳಿ ಬಿಟ್ಬಿಟ್ರಿ. ಅವಾಗೇನಾಗುತ್ತೆ, ನೀವು ಒಂದು ವೆರಿ ಇಂಪಾರ್ಟೆಂಟ್ ಎಲ್ಲರೂ ತಿಳ್ಕೊಳ್ಳಿ, ನೀವು ಎನ್ಯುಮರೇಟರ್ ಫಾರ್ಮು ಸೈನ್ ಮಾಡಿ ಕೊಟ್ಟರೆ ಮಾತ್ರ ನೀವು ಸೇರ್ಪಡೆ ಆಗ್ತೀರಾ. ಸೈನ್ ಮಾಡಿ ಕೊಟ್ಟಿಲ್ಲ ಅಂದರೆ ಎಲೆಕ್ಟ್ರೋಲಿಂದ ಹೊರಗಡೆ ಬರ್ತೀರಾ. ದಯವಿಟ್ಟು ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ಕೊಳ್ಳಿ, ಬರೀ ಸೈನ್ ಮಾಡಿ ಕೊಟ್ಬಿಡಿ. ಸೈನ್ ಮಾಡಿ ಕೊಟ್ಟ ಮೇಲೆ
ನೋಟಿಸ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ನೋಟಿಸ್ ಪೀರಿಯಡ್ ಆದಾಗ ನೀವು 2002 ದಾಖಲಾತಿ ಕೊಟ್ಟು ಅದು ಸರಿ ಇದೆ ಅಂದರೆ ನಿಮಗೆ ಡ್ರಾಫ್ಟ್ ರೋಲಲ್ಲಿ ಬಂದ್ಬಿಡುತ್ತೆ. ಇಲ್ದಾದ್ರೆ ಏನಾಗುತ್ತೆ, ನಿಮಗೆ ERO ಅವರು ನೋಟಿಸ್ ಕಳಿಸ್ತಾರೆ. ನೋಟಿಸ್ ಕಳಿಸಿದಾಗ ಏನೂ ಹೆದರ್ಕೋಬೇಡಿ, 11 ದಾಖಲಾತಿಗಳಿದೆ. ಇವಾಗ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು. ನೋಡಿ, ಪಾಸ್ಪೋರ್ಟ್ ಅದೆಲ್ಲ ಏನಿಲ್ಲ, ಎಲೆಕ್ಷನ್ ಕಮಿಷನ್ಗೆ ಪಾಸ್ಪೋರ್ಟ್ ವ್ಯಾಲಿಡ್ ಇದೆ, ಪಾಸ್ಪೋರ್ಟ್ ಇದೆ, ಮತ್ತೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಇನ್ಕಮ್ ಸರ್ಟಿಫಿಕೇಟ್ ಇದೆ, ಎಲ್ಲ ಲಿಸ್ಟ್ ಆಫ್ 11 ಡಾಕ್ಯುಮೆಂಟ್ಸ್ ಇದೆ. ಮತ್ತೆ ಸರ್ಕಾರಿ ID ಕಾರ್ಡ್ ಬೇಕಾ, ಯಾವ್ದಾದ್ರು ಒಂದು ಸಾಕು? ಇಲ್ಲ, ಅದೇ ಹೇಳ್ತೀನಿ ನೋಡಿ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ವೆರಿ ಗುಡ್. ಇದು ಹೆಂಗಂದ ಅಂದರೆ ದಾಖಲಾತಿಗಳು ಬಂದು ಏಜ್ ಮೇಲೆ ಹೋಗುತ್ತೆ. 1987ಗಿಂತ ಹಿಂದೆ 1987 ಮತ್ತು ಅದಕ್ಕಿಂತ 87, 86, 85 ಆ ಥರ ಹುಟ್ಟಿದೆ ಅಂದರೆ ಬರೀ ಸೆಲ್ಫಿಗೆ ಮಾತ್ರ, ನನಗೆ ಒಬ್ಬನಿಗೆ ಮಾತ್ರ. ಸಪೋಸ್ ನಂದು 1973 ಡೇಟ್ ಆಗುತ್ತೆ, 87ಗಿಂತ ಇದಾಯ್ತಲ್ಲ, ನಾನು ಒಬ್ಬಂದು ಕೊಟ್ಟರೆ ಸಾಕು. 11 ಡಾಕ್ಯುಮೆಂಟು ಪ್ಲಸ್ ಆಧಾರ್ ಒಂದು 12th ಡಾಕ್ಯುಮೆಂಟು. 11 ಡಾಕ್ಯುಮೆಂಟು ಯಾವ್ದಾದ್ರು ಒಂದು ತೋರಿಸ್ತದೆ ಅಂದರೆ ಅಟ್ಯಾಚ್ ಮಾಡೋದು ಕೊಟ್ಟಂದರೆ ನಮ್ಮದು ಅಪ್ರೂವಲ್ ಆಗುತ್ತೆ. ಸಪೋಸ್ ಇಫ್ ದ ಪರ್ಸನ್ ಇಸ್ ಬಾರ್ನ್ ಬಿಟ್ವೀನ್ 1987 ಆ್ಯಂಡ್ 2004, ಅದರೊಳಗಡೆ ಹುಟ್ಟಿದೆ ಅಂದರೆ 1988, 1990, 1992 ಆ ಥರ ಹುಟ್ಟಿದೆ ಅಂದರೆ 2 ದಾಖಲಾತಿ. ಒಂದು ಬಂದು ಸೆಲ್ಫು, 11 ಡಾಕ್ಯುಮೆಂಟಲ್ಲಿ ನಂದು ಒಂದು ಯಾವ್ದಾದ್ರು ಒಂದು ಮಾರ್ಕ್ಸ್ ಕಾರ್ಡೋ ಯಾವುದೋ ಒಂದು, ಮತ್ತೆ ತಂದೆ ಇಲ್ಲ ತಾಯಿ ಯಾವ್ದಾದ್ರು ಒಬ್ಬರು ತಂದೆ, ಫಾದರ್ ಆರ್ ಮದರ್, ಎನಿ 1 ಡಾಕ್ಯುಮೆಂಟು. ಯಾವಾಗ 87 2004 ಒಳಗಡೆ ಇರುವವ್ರದ್ದು ಬಂದು ಸೆಲ್ಫು ನನ್ನದು, ಮತ್ತು ನಮ್ಮ ತಂದೆ ತಾಯಿ ಯಾವ್ದಾದ್ರು ಒಬ್ಬರದು 11 ದಾಖಲಾತಿ. ಅವ್ರದ್ದು TC, ಅವ್ರದ್ದು ಮಾರ್ಕ್ಸ್ ಕಾರ್ಡು, ಇಲ್ಲ ಅವ್ರದ್ದು ಪಾಸ್ಪೋರ್ಟ್, ಯಾವುದೋ ಒಂದು ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿದ್ರೆ ತೊಂದರೆ ಇಲ್ಲ, ಅವ್ರು ಡೆತ್ ಆಗಿರುತ್ತೆ, ಪಾಸ್ಪೋರ್ಟ್ ಅದು ತೋರಿಸಿದ್ರೆ ಸಾಕು. ಸಪೋಸ್ ಯು ಆರ್ ಬಾರ್ನ್ ಆಫ್ಟರ್ 2004, 2004 ಮೇಲೆ ಹುಟ್ಟಿದ ಅಂದರೆ 2004, 5, 6 ಅಂತೇಳಿ ಹುಟ್ಟಿದ ಅಂದರೆ ಆವಾಗ ಸೆಲ್ಫು ನನ್ನ ಹತ್ರ ಕೊಡಬೇಕು, ಮತ್ತೆ ತಂದೆ ದಿವಸ ಕೊಡಬೇಕು, ತಾಯಿ ದಿವಸ ಕೊಡಬೇಕು ಅವಾಗ. ಸೊ ವೆರಿ ಇಂಪಾರ್ಟೆಂಟ್. 87ಗಿಂತ ಈ ಕಡೆ ಇದೆ ಅಂದರೆ ಬರೀ ಅವ್ರದ್ದು ಮಾತ್ರ ಕೊಡಬೇಕು. 87ರಿಂದ 2004 ಒಳಗಡೆ ಹುಟ್ಟಿದ ಅಂದರೆ ಅವರದ್ದು ಪ್ಲಸ್ ತಂದೆ ಇಲ್ಲ ತಾಯಿ ಯಾವ್ದಾದ್ರು ಒಂದು 11 ದಾಖಲಾತಿಯಲ್ಲಿ ಯಾವ್ದಾದ್ರು ಒಂದು ದಾಖಲಾತಿ ಕೊಡ್ಬೋದು. 2000 ಮೇಲ್ಪಟ್ಟು ಹುಟ್ಟಿದೆ ಅಂದರೆ ಅವರದ್ದು ಮತ್ತೆ ತಂದೆದು ಮತ್ತೆ ತಾಯಿದು 3 ಜನದ್ದು ಕೊಡಬೇಕಾಗುತ್ತೆ. ಇದು ಕೊಟ್ಟು ನೋಟಿಸ್ ಪೀರಿಯಡಲ್ಲಿ ನೀವು ಅಟ್ಯಾಚ್ ಮಾಡಿ. ಓಕೆ, ನೀವು ನಿಮ್ಮ ಇದು BLOಗೆ ಯಾವಾಗೂ BLO ಬರ್ತಾರೆ. BLO ಬಂದಾಗ ಅದನ್ನ ಅಟ್ಯಾಚ್ ಮಾಡಿ, ಇಲ್ಲ EROಗೆ ಕೊಟ್ಟು, ನಿಮ್ಮದು ವಾರ್ಡ್ ಆಫೀಸಲ್ಲಿ ರೆವೆನ್ಯೂ ಆಫೀಸರ್ ಬಂದು ERO ಬರ್ತಾರೆ, ಅವರಿಗೆ ನೀವು ಇದು ದಾಖಲಾತಿ ಕೊಟ್ಟಂದರೆ ನೀವು ಇನ್ಕ್ಲೂಡ್ ಆಗ್ತೀರಾ. ಓಕೆ, ಇದು ಯಾರಿಗಂದ ಅಂದರೆ ನಿಮ್ಮದು 2002 ದಾಖಲಾತಿಯಲ್ಲಿ ತಪ್ಪಿದೆಯೋ ಇಲ್ಲ ತೆರೀಲ್ವೋ, ಇಲ್ಲ ನೀವು ಬೇರೆ ಡೀಟೇಲ್ ಕೊಟ್ಟಿಲ್ಲ ಅಂದರೆ ಆವಾಗ ನೀವು ನೋಟಿಸ್ ಪೀರಿಯಡಲ್ಲಿ ನೀವು ಕೊಟ್ಟು ಇದು ಮಾಡ್ಕೋಬೋದು. ಮತ್ತು ನೀವು ಅದು ಇನ್ನೊಂದು ಹೇಳಿದ್ರಿ, ಇದು ಏನು, ಇವಾಗ ಸಪೋಸು ನಾನು ಇನ್ನೂ ವೋಟರ್ ID ಕಾರ್ಡ್ ಮಾಡಿಲ್ಲ. ಇವಾಗ ವೋಟರ್ ID ಕಾರ್ಡ್ ಮಾಡಬೇಕಾದ್ರೆ ಫಾರ್ಮ್ 6 ಮತ್ತು ಶಿಫ್ಟಿಂಗು. ಇವಾಗ ಶಿಫ್ಟಿಂಗ್ ಇವಾಗಿಲ್ಲ, ಶಿಫ್ಟಿಂಗ್ ರೋಲ್ಸ್ ಆದಮೇಲೆ ಫಾರ್ಮ್ 6 ಹೊಸದಾಗಿ ಸೇರ್ಪಡೆ ಮಾಡಬೇಕಂದ್ರೂ ನೀವು ಫಾರ್ಮ್ 6 ಹಾಕಿದ್ರು ಅವಾಗ ಡಿಕ್ಲರೇಷನ್ ಕೊಡಬೇಕು. ಇದೇ ಥರನೇ 2002 ನಮ್ಮದು ಇಲ್ಲ ಇದು ಡಿಕ್ಲರೇಷನ್ ಫಾರ್ಮ್ ಕೊಡಬೇಕು. ಅದರಲ್ಲಿ ನಂದು ಇದ್ದಂದ್ರೆ ಓಕೆ, ಇಲ್ದು ಆದರೆ ಈ ಕಡೆ ಪ್ರಾಜಿನಿದು ತಂದೆ ತಾಯಿದು ಇಲ್ಲ ಕೊಡಬೇಕು. ಅದು ಇಲ್ಲಾಂದರೆ ಪರವಾಗಿಲ್ಲ, 11 ದಾಖಲಾತಿ ಸೇರಿಸಿ ಅದು ಆಗಸ್ಟ್ 5 ಮೇಲೆ ಇದಾಗುತ್ತೆ. ಇದು ಏನೂ ಇಲ್ಲ ಅಂದರೆ ಅವರು ಡಿಲೀಟ್ ಆಗ್ತಾರೆ. ಮತ್ತು ಇದು ಏನಕ್ಕೆ ಇನ್ನೊಂದಂದರೆ ಒಂದು ಮುಖ್ಯವಾಗಿ ಅಂಶ ಹೇಳ್ಬಿಡ್ತೀನಿ. ಎನ್ಯುಮರೇಟರ್ ಫಾರ್ಮ್ ಇವಾಗ ಸರ್ ಹೇಳಿದ್ರು 2 ಕಡೆ 3 ಕಡೆ ಇಟ್ಕೊಂಡಿರ್ತಾರೆ ವೋಟರ್ ID ಕಾರ್ಡು. ಇವಾಗ ದಯವಿಟ್ಟು ನೀವು 2-3 ಕಡೆ ಇದ್ದಂದ್ರೆ ಅವರು ಎನ್ಯುಮರೇಟರ್ ಫಾರ್ಮ್ ಕೊಟ್ಬಿಡ್ತಾರೆ BLOಗಳು. ಬಟ್ ನೀವು ಕೊಡಬೇಕಂದ್ರೆ ಯಾವ್ದಾರ ಒಂದು ಯಾವುದು ನಿಮಗೆ ಬೇಕು ಅದು ಇಟ್ಕೊಂಡು ಮಿಕ್ಕಿದಕ್ಕೆ ಎನ್ಯುಮರೇಟರ್ ಫಾರ್ಮ್ ಕೊಡಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಅದು ಇದು ಮಾಡ್ದ ಅಂದರೆ ನಿಮ್ಮ ಮೇಲೆ ಒಂದು FIR ಮಾಡುವಂಥ ಇದಾಗುತ್ತೆ. ಇಷ್ಟವರ್ಗ ಮಾಡಿದ್ದು ತಪ್ಪು ಇದಾಯಿತು, ಇವಾಗ ಕೊನೆಗೆ ಒಂದು ತಿದ್ಕೊಳ್ಳುವಂಥ ಇದಿದೆ. 2-3 ಕಡೆ ವೋಟರ್ ID ಇದೆ ಅಂದರೆ 2-3 ಕಡೆ ನಿಮಗೆ ಎನ್ಯುಮರೇಟರ್ ಫಾರ್ಮ್ ಕೊಡ್ತಾರೆ, ನೋ ಪ್ರಾಬ್ಲಮ್. ಬಟ್ ನೀವು ರಿಟರ್ನ್ ಮಾಡ್ಬೇಕಂದ್ರೆ ಒಂದೇ ಕಡೆ ಮತ್ತೆ ನಿಮಗೆ ಯಾವ್ದು ಬೇಕು ಅದು ಇದು ಮಾಡ್ಕೊಂಡು ಇದು ಮಾಡಿ. ಮತ್ತು ಇನ್ನೊಂದು, ಇವಾಗ ತಮಿಳ್ನಾಡು, ಕೇರಳಲ್ಲಿ ಇದು ಮತ್ತೆ ಇದರಲ್ಲಿ ಏನಾಗಿದೆ, SIR ಫಿನಿಶ್ ಆಗಿದೆ. ಅಲ್ಲಿ SIR ಎನ್ರೋಲ್ ಮಾಡಿದವರು ದಯವಿಟ್ಟು ಇಲ್ಲಿ ವೋಟರ್ ID ಕಾರ್ಡ್ ಇದ್ದಂದರೆ ಅಲ್ಲಿ SIR ಆಗಿಬಿಟ್ಟಿದೆ ಗೊತ್ತಾಗಲ್ಲ, ಇಲ್ಲೂ ಎನ್ಯುಮರೇಟರ್ ಫಾರ್ಮ್ ಮಾಡ್ತೇನೆ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ಏನಂದರೆ ಕಂಪ್ಯೂಟರ್ ದಾಖಲಾತಿ ಇದೆ. ಮೊದಲು ಕಂಪ್ಯೂಟರ್ ದಾಖಲಾತಿ ಇರಲಿಲ್ಲ ಮೇಡಮ್, ಇವಾಗ ಬಂದು ಕಂಪ್ಯೂಟರ್ ದಾಖಲಾತಿ ಇರೋದ್ರಿಂದ ನೀವು ಒಂದ್ಸಲ ಫೇಸ್ 1 ಫೇಸ್ 2 ಅಲ್ಲಿ ನೀವು SIR ಇದರಲ್ಲಿ ನೀವು ಓಕೆ ಆಗಿದೆ ಅಂದರೆ ತಿರ್ಗಾ ಸೈನ್ ಮಾಡಿಕೊಟ್ರೆ ಸಿಕ್ಬಿಡ್ತೀರಾ. ದಯವಿಟ್ಟು ನೀವು ತಮಿಳ್ನಾಡಲ್ಲಿ ಆಲ್ರೆಡಿ ನೀವು SIR ಅಲ್ಲಿ ಆಗಿದ್ದು, ಇಲ್ಲ ಕೇರಳಲ್ಲಿ, ಇಲ್ಲ ಬಿಹಾರಲ್ಲಿ
ಗುಜರಾತಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಎಲ್ಲಾದರೂ SIR ಆಲ್ರೆಡಿ ಇದ್ದ ಅಂದರೆ ತಿರ್ಗಾ ನೀವು ಎನ್ಯುಮರೇಟರ್ ಫಾರ್ಮ್ ಕೊಡಬೇಡಿ. ಮತ್ತು ಕರ್ನಾಟಕದಲ್ಲೇ ಇದ್ದು ನಿಮ್ಗೆ 2-3 ಕಡೆ ವೋಟರ್ ID ಕಾರ್ಡ್ ಇದೆ ಅಂದರೆ 2-3 ಕಡೆ ಎನ್ಯುಮರೇಟರ್ ಫಾರ್ಮ್ ಬರುತ್ತೆ. ದಯವಿಟ್ಟು ಯಾವುದು ಒಂದು ನೀವು ಇಟ್ಕೊಂಡು ಇನ್ನೊಂದು ಕೊಡಬೇಡಿ. ಅಂದರೆ ಸೈನ್ ಮಾಡಿ ಕೊಟ್ಟರೆ ಮಾತ್ರ ನೀವು ಡ್ರಾಫ್ಟ್ ರೋಲಲ್ಲಿ ಬರ್ತೀರಾ. ಸೈನ್ ಮಾಡಿಲ್ಲ ಅಂದರೆ ಹಂಗೆ ಇದಾಗುತ್ತೆ. ಫಸ್ಟ್ ಮಂತಲ್ಲಿ ಎನ್ಯುಮರೇಷನ್ ಡ್ರಾಫ್ಟ್ ರೋಲ್ಸ್ಗೆ ಬರಲಿಕ್ಕೆ, ತಿರ್ಗಿ ಆಗಸ್ಟಿಂದ ಪರಿಷ್ಕರಣೆ ಇದು ಮಾಡ್ತಾರೆ ಯಾವ್ದು ಅಂತ, ಅದು ನಿಮ್ಮ ಡ್ರಾಫ್ಟ್ನ ಇದು ಮಾಡ್ತಾರೆ. ಆಮೇಲೆ ಅಕ್ಟೋಬರ್ 7ಕ್ಕೆ ಟೈಮ್ ಇದೆ. ಇನ್ನು ರಾಮ್ ಸರ್, ಈಗ SIR ಆಗಿರ್ಬೋದು ಅಥವಾ ಜಾತಿ ಜನಗಣತಿ ಅಥವಾ ಈ ಗೃಹ ಜ್ಯೋತಿ ಎಲ್ಲ ಯೋಜನೆಗಳಿಗೂ ಅಥವಾ ಪರಿಷ್ಕರಣೆಗಳಿಗೂ ಕೂಡ ಈ ಸರ್ಕಾರಿ ಉದ್ಯೋಗಿಗಳೇ ಬಲಿಪಶುಗಳ ಹೇಗೆ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ ಹೌದು ಮೇಡಮ್, ವಿಧಿ ಇಲ್ವಲ್ಲ, ಇನ್ಯಾರು ಬಂದ್ ಮಾಡ್ತಾರೆ ನಿಮ್ಗೆ? ಈಗ ಅವರೇ ವಿಧಿ ಇಲ್ಲ, ಎಲೆಕ್ಷನ್ ಆದ್ರೂ ಅವರೇ ಬರಬೇಕು, ವೋಟರ್ ID ಪರಿಷ್ಕರಣೆಗೂ ಅವರೇ ಬರಬೇಕು, ಈ ಏನು ಜಾತಿ ಗಣತಿಗೂ ಅವರೇ ಬರಬೇಕು. ನಾವು ನೀವು ಹೋಗಕ್ಕಾಗಲ್ವಲ್ಲ, ನಮಗೂ ನಿಮ್ಗೆ ಅವಕಾಶ ಇಲ್ವಲ್ಲ. ಇದ್ದಿದ್ರೆ ಒಂದು ಸ್ಟೂಡೆಂಟ್ಗಳನ್ನ ಬಳಸ್ಕೊಂಡು ಮಾಡ್ಬೋದಿತ್ತು. ಬಟ್ ಅವಕಾಶ ಇದೆ, ಬಟ್ ಅದಕ್ಕೆ ಆಲೋಚನೆ ಬರಬೇಕಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಈಗ ನೋಡಿ, ಮೊದಲೇ ರಾಜ್ಯದಲ್ಲಿ ಹಲವಾರು ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಸೀಟ್ ಖಾಲಿ ಇದೆ. ಈಗ ಒಂದು ಕಡೆ ನೇಮಕಾತಿ ಆಗ್ತಿಲ್ಲ, ಹಲವಾರು ವರ್ಷಗಳಿಂದ ಯಾವುದೇ ಇಲಾಖೆಗೆ ಹೋದ್ರೂ ನಮ್ಮಲ್ಲಿ ಎಂಪ್ಲಾಯ್ ಶಾರ್ಟೇಜ್ ಇದೆ ಅಂತಾರೆ. ಇನ್ನು ಮುಖ್ಯವಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತೂ ಎಂಪ್ಲಾಯ್ಗಳೇ ಇಲ್ಲ. ಇನ್ನು BBMP ಎಲ್ಲ ಹಳ್ಳಿ ಕಡೆಯಿಂದ ಡೆಪ್ಯುಟೇಷನ್ ಮೇಲೆ ಬಂದು BBMP ಜಾಂಡ ಹುರ್ಕೊಂಡು 10-15 ವರ್ಷಗಳಿಂದ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈ ಅಂಥದ್ರಲ್ಲಿ ನೀವು ಹಳ್ಳಿ ಭಾಗದಲ್ಲಿ ಸಿಟಿ ಭಾಗದಲ್ಲಿ ಹೆಂಗೋ ಮಾಡ್ಬಿಡ್ತೀರಿ, ಹಳ್ಳಿ ಭಾಗದಲ್ಲಿ ಹೆಂಗ್ ಮಾಡಕ್ ಸಾಧ್ಯ? ಒಂದೊಂದು ಮನೆ 1 ಕಿಲೋಮೀಟರ್ ದೂರ ಇರ್ತದೆ ಮಲೆನಾಡು ಕಡೆ ಹೋಗ್ಬಿಟ್ರೆ. ಹಂಗಾಗಿ ಸರ್ಕಾರಿ ನೌಕರರನ್ನೇ ಒಂದು ಕಡೆ ಶಿಕ್ಷಕರನ್ನ ಬಳಸ್ಕೊಳ್ಳುವಂಥದ್ದು, ಒಂದ್ಸಲ BBMP ಎಂಪ್ಲಾಯ್ಗಳನ್ನ ಬಳಸ್ಕೊಳ್ಳುವಂಥದ್ದು, ಎಲ್ಲ ಇಲಾಖೆಯಿಂದ ತಗೊಂಡು ಡೆಪ್ಯುಟೇಷನ್ ಮೇಲೆ ತಗೊಂಡು ಹಾಕೊಂಡು ಮಾಡಿಸುವಂಥದ್ದು. ಅದಕ್ಕೆ ನಾವು ಹೇಳುವಂಥದ್ದು ಪದೇ ಇನ್ನೂ ಎಷ್ಟು ವರ್ಷಗಳ ತರ ಇದನ್ನೇ ಮಾಡ್ತಿರ್ತೀರಿ. ಜನಗಣತಿನೂ ಮಾಡ್ತಿರ್ತೀರಿ, ಈ ಕಡೆ SIR ಅಂತ ಮಾಡ್ತಿರ್ತೀರಿ, ಇನ್ನೊಂದು ಇವ್ರದ್ದು ಬಿಟ್ಟಿ ಭಾಗ್ಯಗಳು. ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಾನು ಅದನ್ನೇ ಹೇಳ್ತಿರೋದು. ಇಲ್ಲ, ನಾನು ಅದೇ ಹೇಳ್ತೀನಿ. ಈಗ ನಾನು ವೋಟ್ ಹಾಕಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಸ್ಲಿಪ್ ಬರ್ಸ್ಕೊಬೇಕು, ಅಲ್ಲೋಗಿ ತೋರಿಸ್ಬೇಕು, ಆತ ಬುಕ್ಕಲ್ಲಿ ಎಂಟ್ರಿ ಮಾಡ್ತಾನೆ, ಅದಾದ್ಮೇಲೆ ನನಗೆ ಒಂದು ಇಂಕನ್ ಹಾಕ್ತಾರೆ, ಅದಾದ್ಮೇಲೆ ನಾವು ಆಚೆಗೆ ಬರ್ತೀವಿ. ಅದ್ರ ಬದಲು ನೀವು ಒಬ್ಬನ ಕೂರಿಸಿ ಒಂದು ಕಂಪ್ಯೂಟರ್ ಕೊಡಿ, ಒಂದು 4-5 ಕಂಪ್ಯೂಟರ್, ನಾನು ಬರ್ತೀನಿ, ಹೆಬ್ಬೆಟ್ ಇಡ್ತೀನಿ, ತಂದು ಕೊಡ್ತೀನಿ, ನಂದು ವೋಟರ್ ID ಇತ್ತು ಅಂದ್ರೆ ನಾನು ಒಳಗಡೆ ಹೋಗ್ತೀನಿ, ನಾನು ಆಚೆಗೆ ಹೋಗ್ತೀನಿ, ಮುಗಿದೋಯ್ತಲ್ಲ. ಯಾಕೆ ಇಷ್ಟೊಂದು ಈಗ ಆಧಾರ್ ಕಾರ್ಡ್ ಬಂದಿಲ್ಲ, ಇವಾಗ ಆಧಾರ್ ಕಾರ್ಡ್ ಹಾಕ್ರಿ ನನ್ನ ಜಾತಕನೇ ಬರ್ತದೆ. ಹಂಗೆ ಈಗ ನಾವು ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋಕೆ ಒಂದು OTP ಇಲ್ವಾ, ಒಂದು ತಂಬು, ಮುಗಿದೋಯ್ತಲ್ಲ. ನನ್ನ ಆಧಾರ್ ಕಾರ್ಡ್ ನನ್ನ ಇದು. ಆಮೇಲೆ ರಾಜ್ಯದಲ್ಲಿ 2 ಆಧಾರ್ ಕಾರ್ಡ್ ಹೊಂದಿರೋದು ಮೊನ್ನೆ ಯಾವುದೋ ಪೇಪರ್ ಅಲ್ಲಿ ನೋಡೋದು ನೆನಪಿದೆ ನನಗೆ. ಸೊ ಹಂಗಿದೆ, ಅದು ಬೇಡ. ಕಂಪ್ಲೀಟ್ ಆಗಿ ನೀವು ಹೋಗಿ ಒಂದು ಹೆಬ್ಬೆಟ್ಟು ಕೊಡಿ, ನಿಮ್ಮ ಬಂದ್ಬಿಡ್ತು. ನೀವು ಆಧಾರ್ ಕಾರ್ಡ್ ಹೆಂಗ್ ಮಾಡಿಸೋರು ಹಂಗೆ ವೋಟರ್ ID ಮಾಡಿಸ್ಬಿಟ್ಬಿಡಿ. ಅವಾಗ ಎಲ್ಲಿ ಬೇರೆ ರಾಜ್ಯದ ಎಲ್ಲೋ ಹೋಗಕ್ಕೆ ಸಾಧ್ಯ? ನೀವು ಬಾಂಗ್ಲಾ ವಲಸಿಗರು 20 ಲಕ್ಷ ಜನ ಇದಾರೆ ಅಂತ ಹೇಳ್ತಿದ್ರಲ್ಲ, ಬರೀ 20 ಲಕ್ಷ ಜನ ಅಂತ ಇವ್ರು ಹೇಳ್ತಿದಾರೆ ಅಷ್ಟೇ. ಆದ್ರೆ ಇವತ್ತು ಕಟ್ಟ ಕಡೆ ಹಳ್ಳಿಗಳು ಸಹ ಬಾಂಗ್ಲಾದೇಶ ಬಂದು ಕೂತ್ಕೊಂಡಿರುವಂತದ್ದು. ಮದ್ದೂರು ತಾಲೂಕಲ್ಲಿ ಒಂದು ಕೆಸ್ತೂರು ಗ್ರಾಮ ಅಂತ ಇದೆ, ಕೆಸ್ತೂರು ಗ್ರಾಮ ಪಂಚಾಯತಿ ಅಂತ. ಅಲ್ಲಿ ಡ್ರೈ ವೇಸ್ಟ್ ಸೆಂಟರ್ ಕಲೆಕ್ಟ್ ಮಾಡೋದಕ್ಕೆ ಇದೇ ಬಾಂಗ್ಲಾ ವಲಸಿಗರು ಕೂತಿದಾರಲ್ಲ, ಅಲ್ಲಿ ಯಾಕೆ ಅಲ್ಲಿ ಸ್ಥಳೀಯ ಪೊಲೀಸರ ಗಮನಕ್ಕೆ ಬರ್ಲಿಲ್ವಾ, ಗ್ರಾಮ ಪಂಚಾಯತಿಯವ್ರ ಗಮನಕ್ಕೆ ಬರ್ಲಿಲ್ವಾ, ತಹಸೀಲ್ದಾರ್ ಗಮನಕ್ಕೆ ಬರ್ಲಿಲ್ವಾ? ಯಾವ್ದಾದ್ರು ಒಬ್ಬ ಸರ್ಕಾರಿ ನೌಕರ ಗಮನಕ್ಕೆ ಏನೋ ಒಂದು ಬತ್ತು ಅಂದ್ರೆ ಸಂಬಂಧಪಟ್ಟವ್ರಿಗೆ ಒಂದು ಪತ್ರ ಬರೀಬೋದಲ್ಲ ಅಲ್ವಾ? ಆ ರೀತಿ ಒಂದು ವೇಳೆ ಅಕ್ರಮ ವಲಸಿಗರು ಇದ್ದು ನಾಳೆ ದಿನ ಎಲ್ಲರೂ ಫೈಂಡ್ ಔಟ್ ಆಗಿ ಆಚ್ಕೋರೆ ಖುಷಿ. ಒಂದು ವೇಳೆ ಸ್ಲೀಪರ್ ಸೆಲ್ ಏನಾದ್ರು ಆಗಿದ್ರೆ ಇವರು ಇಡೀ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಒಂದೇ ಸಲ ಮುಳುಗೋಗ್ಬಿಡ್ತದೆ. ಅದಾಗಬಾರ್ದು ಅನ್ನೋದು ನನಗೂ ದೇವರಲ್ಲಿ ಕೇಳ್ಕೊಂತೀನಿ. ದಯಮಾಡಿ ಏನು ಈಗ ಇವ್ರಿಗೆ ಭಯ ಇರೋದೇ ಜಾಸ್ತಿ, ಬಾಂಗ್ಲಾ ವಲಸಿಗರು ID ಕಾರ್ಡ್ ತಗೊಂಡಿದ್ದಾರೆ ಅನ್ನೋದೇ ಇವ್ರಿಗೆ ಜಾಸ್ತಿ ಇರುವಂತದ್ದು ಸರ್ಕಾರ ಅಲ್ವಾ? ಸೊ ಅದಕ್ಕೆ ನಾನು ಹೇಳ್ತಿರೋದು, ಆಂಟಿ ಸ್ಕ್ವಾಡ್ ಯಾಕೆ ಇವರು ಒಂದು ಟೀಮ್ ನ ಕಟ್ಟಬಾರದು? ಎಲ್ಲೆಲ್ಲಿದ್ದಾರೆ ಈಗ ಎಕ್ಸಾಂಪಲ್ ಇನ್ನೊಂದು ಕಾಯ್ದೆ ಜಾರಿ ತರಬೇಕಾಗ್ತದೆ. ಒಂದು ವೇಳೆ ನನ್ನ ಹತ್ರ ಬಾಂಗ್ಲಾ ವಲಸಿಗರು ಏನಾದ್ರೂ ಇದ್ದು ಕೆಲಸ ಮಾಡ್ತಿದ್ರೆ ನೇರವಾಗಿ ನನ್ನ ಮೇಲೆ ಕೇಸನ್ನು ಹಾಕಿ ಜೈಲಿಗೆ ಹಾಕ್ತಿವಿ ಅಂತ ಒಂದು ಕಾಯ್ದೆನ ಜಾರಿಗೆ ತಂದು ಒಂದು ಟೀಮ್ ನ ಮಾಡಿ, ಯಾಕೆ ಸ್ಪೆಷಲ್ ಕೋರ್ಟ್ ಮುಖಾಂತರ ಅವ್ರನ್ನ ಪತ್ತೆ ಹಚ್ಚಿ ಹೊರಗಡೆ ಕಳಿಸಬಾರ್ದು? ಬರೀ ಬಾಂಗ್ಲಾದೇಶದವ್ರ ಬಗ್ಗೆ ಮಾತಾಡ್ತಾರೆ, ಇನ್ನು ಬೇರೆ ದೇಶದಿಂದ ಬಂದು ವೀಸಾ ಪಾಸ್ಪೋರ್ಟ್ ಏನೋ ಎಕ್ಸ್ಪೈರ್ ಆಗಿ ಇಲ್ಲಿ ಗಾಂಜಾ ಫೀಮ್ ಮಾರ್ಕೊಂಡು ಜೈಲಿಗೆ ಹೋಗಿರೋ ಉದಾಹರಣೆಗಳನ್ನ ನಾವು ನೋಡ್ತಿದೀವಲ್ಲ. ಆದ್ರೂ ಅವ್ರನ್ನ ಆಚೆ ಕಳಿಸಿದಾರ ಇವರು? ಇಲ್ವೇ? ಇವ್ರನ್ನ ಆಚೆ ಕಳ್ಸಕ್ಕೂ ಇಷ್ಟ ಇಲ್ಲ, ಇವ್ರನ್ನ ಆಚೆ ಕಳ್ಸಕ್ಕೂ ಇಷ್ಟ ಇಲ್ಲ. ಸರ್ಕಾರಿ ಅಧಿಕಾರಿ ನೌಕರಿಗೆ ನೇಮಕಾತಿನೂ ಇಲ್ಲ. ಜೊತೆಗೆ ಈ ಒಂದ್ರ ಮೇಲೆ ಒಂದು ಜಾತಗಣತಿ ಆದ್ಮೇಲೆ SIR ಬರ್ತದೆ, SIR ಆದ್ಮೇಲೆ ಬಿಟ್ಟಿ ಭಾಗ್ಯ ಬರ್ತದೆ, ಈಗ ಮತ್ತೆ ಎಲೆಕ್ಷನ್ ಬರ್ತದೆ. ಏನ್ ಮಾಡ್ಬೇಕು? ಇನ್ನು ಕೃಷ್ಣ ಸರ್, ಈಗ ಚುನಾವಣಾ ಆಯೋಗಕ್ಕೆ ಇವ್ರು ಹೋಗಿ ದೂರು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ನಥಿಂಗ್ ಟು ವರಿ, ಇಲ್ಲ ಸ್ಕ್ರೂಟಿನಿ ಆದಾಗ ಫಿಲ್ಟರ್ ಆಗುತ್ತೆ ಅಂತ. ಇದು ಹೌದಾ ಸರ್? ಹೌದು, ಸತ್ಯ ಅಲ್ವಾ? ಅದು ಆ್ಯಕ್ಚುಲಾಗಿ ಈಕೆ ಗೊಂದಲ ಗದ್ದಲ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಸೃಷ್ಟಿ ಮಾಡಿರೋದು. ಎಲೆಕ್ಷನ್ ಕಮಿಷನ್ಗೆ ಒಂದು ಕಾನ್ಫಿಡೆನ್ಸ್ ಇದೆ, ನೀವು ಏನಾದ್ರು ಕೊಡಿ, ಎಷ್ಟಾದ್ರು ಕೊಡಿ, ನಮ್ಮ ಹತ್ರ ಇದೆ ಹೌ ಟು ಫಿಲ್ಟರ್ ಇಟ್ ಅಂತ. ಅದಕ್ಕೆ ಪ್ರೋಸೆಸ್ ಇರುತ್ತೆ, ಇಂಟರ್ನಲ್ ಪ್ರೋಸೆಸ್ ಏನು ಮಾಡಬೇಕು ಅಂತ. ಜನಸಾಮಾನ್ಯರು ಇದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಅದು ಪರಿಷ್ಕರಣೆ ನೀವು ಕರೆಕ್ಟಾಗಿತ್ತು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಹೆದರೋ ಪರಿಸ್ಥಿತಿ ಏನು ಇದಿರಲ್ಲ. ನಿಮ್ಮ ಡ್ಯೂಟಿ ನೀವು ಮಾಡಿ. ಇನ್ನು
ಎನ್ಯುಮರೇಷನ್ ಭಾಳ ಕಡಿಮೆ, ಭಾಳ ಸ್ಲೋ ಪ್ರೊಸೆಸ್ಸಲ್ಲಿ ಇದೆ. ನಮ್ದು ಇದು ಪ್ರಾಬ್ಲಮ್ಮು. ಇಂಜಿನ್ ಇರುತ್ತಲ್ಲ, ಇಂಜಿನ್ ಸ್ಟಾರ್ಟ್ ಆಗೋದು ಪ್ರಾಬ್ಲಮ್ಮು. ಆ ಸ್ಟಾರ್ಟ್ ಆದರೆ ಸ್ವಲ್ಪ ಓಡುತ್ತೆ, ಅದು ಆಗ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದೆ. ಈಗಾಗಲೇ 10 ದಿವಸ ಆಗ್ತಾ ಬಂತು ಹೆಚ್ಚು ಕಡಿಮೆ. ನಾನೇನು ಹೇಳೋದು ಅಂತಂದರೆ, ಪ್ರತಿಯೊಬ್ಬರೂ ಪ್ಲೀಸ್ ಎನ್ಯುಮರೇಟ್ ಫಾರ್ಮ್ನ ಸರ್ ಹೇಳ್ದಾಗೆ ಮಾಡಿ ಕೊಡಿ. ನಿಮ್ಮ ಫಿಲ್ಟ್ರೇಷನ್ ಪ್ರೋಸೆಸ್ ದಟ್ ದೇ ವಿಲ್ ಟೇಕ್ ಕೇರ್ ನೆಕ್ಸ್ಟ್ ಮಂತಲ್ಲಿ. ಡಿಲೀಟ್ ಆಗ್ತಾರಲ್ಲ ಅಷ್ಟು ಈಸ್ಲಿಗೆ ಸುಮ್ಮನೆ ಡಿಲೀಟ್ ಆಗಲಿಕ್ಕಾಗಲ್ಲ, ಯಾರು ಬಿಡ್ತಾರೆ? ಅದಕ್ಕೋಸ್ಕರ ಜನಸಾಮಾನ್ಯ ಅದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಏನಿದೆ ಅದು ಫಸ್ಟ್ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಸೆಕೆಂಡ್ ಮಂತಲ್ಲಿ ಅವ್ರ ಫಿಲ್ಟ್ರೇಷನ್ ಎಲ್ಲ ಆಗುತ್ತೆ. ಅಬ್ಜೆಕ್ಷನ್ ಹಾಕಿ ನೋಡ್ಬೋದು ನೀವು. ಅವಾಗ ನಿಮ್ದು ಏನಾದ್ರು ಮಿಸ್ ಔಟ್ ಆಗೋಗಿದ್ರೆ, ಡಿಲೀಟ್ ಆಗಿದ್ರೆ ಅಥವಾ ತಪ್ಪು ಮಾಹಿತಿ ಇದ್ದರೆ ಕರೆಕ್ಷನ್ ಮಾಡ್ಕೋಬೋದು. ಅಕ್ಟೋಬರ್ 7ಕ್ಕೆ ಬರೋದು. ಆದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡಬೇಕು. ನೀವು ಅಪಾರ್ಟ್ಮೆಂಟಲ್ಲಿ ಇರ್ಬೋದು, ಮತ್ತೊಂದು ಇಂಡಿವಿಜುವಲ್ ಹೌಸಸ್ಸಲ್ಲಿ ಇರ್ಬೋದು, ಹಳ್ಳಿಲಿ ಇರ್ಬೋದು, ಇನ್ನೊಂದು ಇರ್ಬೋದು, ರೀಸನ್ಸ್ ಕೊಡದೇನೆ ಪ್ರತಿಯೊಬ್ಬರು ಈ SIR ಪ್ರಕ್ರಿಯೆಯಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಳ್ಬೇಕು, ದೇಶನ ಉಳಿಸ್ಬೇಕು. ಸರ್ ಹೇಳ್ದಂಗೆ ಹೊರಗಡೆ ಇರೋ ಜನ ಬಂದು ನಿಮ್ಮ ಬೆನಿಫಿಟ್ಸ್ನೆಲ್ಲ ತಿಂತಾ ಇದ್ರೆ ನಿಮ್ಗೇನು ಸಿಗುತ್ತೆ ಅಲ್ವಾ? ಅದಕ್ಕಾದ್ರೂ ನೀವು ಈ SIR ಅಲ್ಲಿ ದಯವಿಟ್ಟು ಭಾಗವಹಿಸಿ. ರಾಮ್ ಸರ್, ಕೊನೆಯದಾಗಿ ಏನು ಹೇಳ್ತೀರಾ? ಮೇಡಮ್, ನಾನು ಅವಾಗ ಹೇಳ್ದಂಗೆ ಇವ್ರಿಗೆ ಮೊದಲಾಗಿ BLOಗಳಿಗೆ ತರಬೇತಿ ಕೊಡಬೇಕಿದೆ, ವೆರಿ ಕ್ಲಿಯರ್ ಆಗಿ ತರಬೇತಿ ಕೊಡಬೇಕಿದೆ. ಮತ್ತೆ ಯಾವ ಡಾಕ್ಯುಮೆಂಟ್ ನ ತಗೋಬೇಕು, ಏನ್ ಮಾಡಬೇಕು, ಯಾರಾದ್ರೂ ರಾಜಕೀಯ ಒತ್ತಡ ತಂದ್ರೆ ಇಮಿಡಿಯೇಟ್ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ಮೇಲ್ ಮುಖಾಂತರ, ವಾಟ್ಸ್ಆಪ್ ಮುಖಾಂತರ ತರುವಂತದ್ದಾಗಬೇಕು. ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಸೂಚನೆಗಳನ್ನ ಹೊರಡಿಸಬೇಕು. ಯಾವುದೇ ರಾಜಕಾರಣಿಗಳ ಜೊತೆ ನೀವು ಸಾಮಿಲಾಗಿದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡೋದಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ಹಾಗಾಗಿ ಇಂಥ ಅವಕಾಶ ಮಾಡಿಕೊಡ್ಬೇಡಿ ಅಂತ. ಆಮೇಲೆ ನಮ್ಮ ಸರ್ ಹೇಳ್ದಂಗೆ DC ಜಿಲ್ಲಾಧಿಕಾರಿ ಅವರೇ ಡಿಸ್ಟ್ರಿಕ್ಟ್ ಹೆಡ್ ಆಗಿರೋದ್ರಿಂದ ಯಾವನಾದ್ರು ಒಬ್ಬನ್ನ ತಹಸೀಲ್ದಾರ್ ಅನ್ನೋದು DC ಯಾವನಾದ್ರು ಒಳಗೆ ಹಾಕಿದ್ರೆ ಇಡೀ ರಾಜ್ಯದಲ್ಲಿ ಪಾರದರ್ಶಕತೆ ನಡೀತದೆ. ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ವೆರಿ ಕ್ಲಿಯರ್ ಆಗಿ ಚುನಾವಣಾ ಆಯೋಗ ಈ 3 ಪಕ್ಷದ ರಾಜಕಾರಣಿಗಳಿಗೆ ಬಾಯಿ ಮುಚ್ಕೊಂಡು ನಿಮ್ ಕೆಲಸಕ್ಕೆ ನೀವು ರಾಜಕಾರಣ ಮಾಡಿ, ನಾವು ನನ್ನ ಕೆಲಸ ಚುನಾವಣಾ ಆಯೋಗದ ಕೆಲಸ ತಪ್ಪಾಯ್ತಾ ನನ್ನ ನೇರ ಪ್ರಶ್ನೆ ಮಾಡು. ಅದನ್ನ ಬಿಟ್ಟು ಜನಗಳಿಗೆ ತಪ್ಪು ಕಲ್ಪನೆ ಕೊಡುವಂತದ್ದು ಮಾಡಿದ್ರೆ ನಾವು ನಿಮ್ಮ ಮೇಲೂ ಕೇಸ್ ದಾಖಲಿಸ್ತೀವಿ ಅಂತ ಯಾರೋ ಒಬ್ಬರ ಮೇಲೆ ಹಾಕ್ಲಿ, ಒಂದ್ ಸಣ್ಣ ಪುಟ್ಟ ನೋಟಿಸ್ ಕೊಟ್ಟು ಹಾಕಿದ್ರೆ ಅವ್ರಿಗೂ ಭಯ. 5 ಪಾರ್ಟಿಗೂ ಕೊಡ್ಲಿ ಸರ್. ಈಗ ಕೊಡ್ತಿರಲ್ಲ, ಕುಮಾರಸ್ವಾಮಿ ಒಂದು ಹೇಳಿಕೆ, ಹೇಳಿಕೆ ಗೊಂದಲ ಆಗ್ತಿರೋದು ಮಾತ್ರ ಜನರಿಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಡಿಸ್ಕಷನ್ಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಜೂನ್ 30ರಿಂದ ಜುಲೈ 29ರವರೆಗೆ ಅಧಿಕಾರಿಗಳು ಮನೆಗೆ ಭೇಟಿ ನೀಡಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ಆದರೆ SIR ಶುರುವಾಗಿ 10 ದಿನಗಳಾಗಿಲ್ಲ. ಆಲ್ರೆಡಿ ಸಾಕಷ್ಟು ಗೊಂದಲಗಳು, ರಾಜಕೀಯ ಜಟಾಪಟಿಗಳಿಗೆ ಕಾರಣವಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ SIR ಯಾವ ರೀತಿ ಸಾಗುತ್ತೆ, ಒಟ್ಟಾರೆ SIRನ ಮುಖ್ಯ ಉದ್ದೇಶ ಏನಿದೆ, ಆ ಉದ್ದೇಶ ಮಿಸ್ಯೂಸ್ ಆಗಬಾರ್ದು ಅನ್ನೋದು ನಮ್ಮ ಆಶಯ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.